ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ಕೇಂದ್ರೀಕೃತ ದಾಖಲಾತಿ ಘಟಕ KG ಕೆಂಪೇಗೌಡ ರೋಡು ಬೆಂಗಳೂರು ಇವರ ಈ ಒಂದು ನೋಟಿಫಿಕೇಷನ್ ದಿನಾಂಕ ಏನಿದೆ ಅಂದರೆ 17ನೇ ತಾರೀಕು ಆಗಸ್ಟ್ 2026 ಒಂದು ಇದು ನೋಟಿಫಿಕೇಷನ್ ಇದು ಬಂದಿದೆ. ಈಗ ಅಭ್ಯರ್ಥಿಗಳಿಗೆ ಇಲ್ಲಿ ಮಾರ್ಗದರ್ಶಿ ಇದೆ. ಶಿಕ್ಷಕರ ಹುದ್ದೆಗಳಿಗೆ ವಿವಿಧ ಹುದ್ದೆಗಳಿಗೆ ಅರ್ಜಿ ಹಾಕೋದಕ್ಕೋಸ್ಕರವಾಗಿ ಅಂದರೆ ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಗಳನ್ನು ಭರ್ತಿಗೊಳಿಸುವ ಬಗ್ಗೆ ಈಗ ಅರ್ಜಿ ಹಾಕುವ ದಿನಾಂಕ ಮತ್ತು ಅರ್ಹತೆ ಎಲ್ಲ ಹೆಚ್ಚಿನ ವಿವರಗಳು, ಪರೀಕ್ಷೆ ದಿನಾಂಕ ಎಲ್ಲ ಈಗ ಮುಂದೆ ನಿಮಗೆ ತಿಳಿಸಲಾಗುತ್ತೆ. ಆತ್ಮೀಯರೇ, ಈಗ ಒಟ್ಟು 15,000 ಹುದ್ದೆಗಳ ಒಂದು ನೇಮಕಾತಿ ಬಗ್ಗೆ ನೀವು ಇಲ್ಲಿ ಮಾಹಿತಿಯನ್ನು ತಿಳ್ಕೊತಾ ಇದ್ದೀರಾ. ಯಾರ್ಯಾರು ಈ 15,000 ಹುದ್ದೆಗಳು ಯಾರ್ಯಾರಿಗೆ ಬರುತ್ತೆ ಅಂದರೆ ಪ್ರಾಥಮಿಕ ಶಿಕ್ಷಕರು, ಶಾಲಾ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರು ಗ್ರೇಡ್ 2 ಮತ್ತು GPT ಶಿಕ್ಷಕರು ಅಂದರೆ ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ಸರು ಹಾಗೂ ಗಣಕ ವಿಜ್ಞಾನ, ಕಂಪ್ಯೂಟರ್ ಸೈನ್ಸ್, CS ಅಥವಾ ಅದಕ್ಕೆ ತತ್ಸಮಾನವಾದಂಥ ವಿದ್ಯಾರ್ಹತೆ ಅಂದರೆ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಮತ್ತು ಇನ್ನೂ ಹಲವಾರು ಇನ್ಫಾರ್ಮೇಷನ್ ಸೈನ್ಸ್ ಇವೆಲ್ಲ ಬರ್ತವೆ, ಮುಂದೆ ತಿಳಿಸ್ತೀವಿ. ಹಾಗೂ ಹೈಸ್ಕೂಲ್ ಟೀಚರ್ಸು ಮತ್ತು ಪ್ರೌಢಶಾಲಾ ದೈಹಿಕ ಶಿಕ್ಷಕರು ಗ್ರೇಡ್ 1 ಒಟ್ಟು 15,000 ಹುದ್ದೆಗಳ ನೇಮಕಾತಿ ಇದಾಗಿದೆ. ಇಲ್ಲಿ ಇರುವಂತಹ ಸೂಚನೆಗಳನ್ನು ನೀವು ಇಲ್ಲಿ ಸರಿಯಾಗಿ ಅರ್ಥೈಸಿಕೊಂಡು ಈಗ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನೋಡೋಣ ಬನ್ನಿ. ಈಗಾಗಲೇ ಆಯ್ಕೆ ಪ್ರಾಧಿಕಾರಗಳಿಂದ ಸೂಚನೆಗಳು, ಆಯಾಯ ಜಿಲ್ಲೆ ಮತ್ತು ವಿಭಾಗ ಮಟ್ಟದ ಪ್ರಾಧಿಕಾರಗಳು ನೇಮಕಾತಿ ಅಧಿಸೂಚನೆಗಳನ್ನು ಹೊರಡಿಸಿರ್ತಾರೆ. ಈಗ ಇಡೀ ಕರ್ನಾಟಕವನ್ನು 4 ವಿಭಾಗಗಳನ್ನಾಗಿ ಮಾಡಿದಾಗ ಒಂದೊಂದು ವಿಭಾಗಕ್ಕೆ ವಿವಿಧ ಜಿಲ್ಲೆಗಳು ಬರೋದನ್ನು ನಿಮಗೆ ಗೊತ್ತಿದೆ. ನೀವು ಯಾವ ಜಿಲ್ಲೆಗೆ ಬೇಕೋ ಆ ಜಿಲ್ಲೆಗೆ ಅರ್ಜಿ ಹಾಕಿ ಕೆಲವು ನಿಯಮಗಳು, ಕಂಡೀಷನ್ಸ್ ಇದೆ, ಅದನ್ನು ನೀವು ತಿಳ್ಕೊಬಹುದಾಗಿದೆ ಆ ಒಂದು ನೋಟಿಫಿಕೇಷನ್ನಲ್ಲಿ. ಅದನ್ನು ಓದಿ ಅರ್ಥ ಮಾಡ್ಕೊಳ್ಳಿ ಅವುಗಳನ್ನು. ಆಮೇಲೆ ನೋಡೋಣ. ಈಗ ಅನುಸೂಚಿತ ಹುದ್ದೆಗಳು ರಾಜ್ಯವ್ಯಾಪಿ ಕ್ರೋಢೀಕೃತ ಮಾಹಿತಿ, ಇದು ಪೂರ್ತಿ ಸ್ಟೇಟ್ದೆಲ್ಲ ಟೋಟಲಾಗಿ ಎಷ್ಟು ಪೋಸ್ಟ್ ಇದೆ ಅನ್ನೋದೊಂದು ಮಾಹಿತಿ. ಯಾವುದ್ರ ಬಗ್ಗೆ ಅಂದರೆ ಪ್ರೈಮರಿ ಸ್ಕೂಲ್ ಟೀಚರು ಮತ್ತು ಫಿಸಿಕಲ್ ಎಜುಕೇಷನ್ ಗ್ರೇಡ್ 2ಗೆ ಸಂಬಂಧಿಸಿದಂತೆ ಟೋಟಲಾಗಿ ಇದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವಿಷಯಗಳು ಕಾಲಮ್ ಇದೆ, ಇಲ್ಲಿ NKK KK ಟೋಟಲ್ ಇದೆ. ಸಾಮಾನ್ಯ ಕನ್ನಡದಲ್ಲಿ ಇಲ್ಲಿ NKKಗೆ 100, ಅದರಲ್ಲಿ ದೈಹಿಕ ಶಿಕ್ಷಕರು 50, ಒಟ್ಟು 150 ಆಗುತ್ತೆ. ಅನಂತರ KKನಲ್ಲಿ ನೋಡಿದಾಗ ಸಾಮಾನ್ಯ ಕನ್ನಡ 800 ಹುದ್ದೆಗಳು ಬರ್ತವೆ. ಅದೇ ರೀತಿ ಅದರಲ್ಲೇ ದೈಹಿಕ ಶಿಕ್ಷಕರು ಗ್ರೇಡ್ 2 100, ಟೋಟಲ್ 900 ಪೋಸ್ಟ್ಸ್ ಇದಾಗಿದೆ. ಆನಂತರ ಟೋಟಲಾಗಿ ಇದು ಸಾಮಾನ್ಯ ಕನ್ನಡ 900 ಆದರೆ ದೈಹಿಕ ಶಿಕ್ಷಕರು ಗ್ರೇಡ್ 2 150, ಟೋಟಲ್ 1050 ಇದಾಗಿದೆ. ಅದೇ ರೀತಿಯಾಗಿ GPT CST ಅಧಿಸೂಚಿತ ಒಟ್ಟು ಹುದ್ದೆಗಳ ಅಂಕಿಅಂಶ ಹೀಗಿದೆ. GPT ಅಂದರೆ ಗೊತ್ತಿದೆ ನಿಮಗೆ, ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ಸ್. ಇದು CST ಕಂಪ್ಯೂಟರ್ ಸೈನ್ಸ್ಗೆ ಆಯ್ಕೆಯಾಗುವಂಥ ಶಿಕ್ಷಕರ ಹುದ್ದೆಗಳಾಗಿದೆ. ಇಲ್ಲಿ NKK KK ವಿಭಾಗಗಳಿಗೆ ಇಲ್ಲಿ ಕೊಟ್ಟಿದ್ದಾರೆ. ವಿಷಯವರು ಕನ್ನಡ, ಇಂಗ್ಲೀಷು, ಗಣಿತ ಮತ್ತು ವಿಜ್ಞಾನ, ಜೀವವಿಜ್ಞಾನ, ಸಮಾಜ ವಿಜ್ಞಾನ, ಗಣಕ ವಿಜ್ಞಾನ. ಒಟ್ಟು ಹುದ್ದೆಗಳ ಸಂಖ್ಯೆ ಇಲ್ಲಿ ವಿಂಗಡಣೆ ಆಗಿದೆ, ನೋಡ್ಕೊಳ್ಳಿ. ಟೋಟಲ್ಲು ಇಲ್ಲಿ ಕೆಳಗಡೆ ಕಾಲಮ್ನಲ್ಲಿ ಒಟ್ಟಾರೆಗೆ 9,000 ಹುದ್ದೆಗಳು ಇದು ಈ ಒಂದು ಸೆಕ್ಷನ್ನಲ್ಲಿ ಇಲ್ಲಿ ಬರ್ತಾಯಿದೆ. ಆನಂತರ ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಏನಿದೆ AMP ಗ್ರೇಡ್ 1 ಅಧಿಸೂಚಿತ ಹುದ್ದೆಗಳು ವಿಭಾಗವಾರು ಅಂಕಿಅಂಶಗಳು ಇಲ್ಲಿದೆ. ಯಾವ್ಯಾವ ವಿಭಾಗವಾರು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಧಾರವಾಡ ವಿಭಾಗ, ಕಲಬುರಗಿ ವಿಭಾಗ. ಇಲ್ಲಿ ಒಟ್ಟು ಹುದ್ದೆಗಳು ಈ ಕಡೆ ಇದೆ. ಈಗ ಬೆಂಗಳೂರು ವಿಭಾಗಕ್ಕೆ 832 ಆದರೆ ಮೈಸೂರು ವಿಭಾಗ 748, ಧಾರವಾಡ ವಿಭಾಗಕ್ಕೆ 831 ಆದರೆ ಕಲಬುರಗಿ ವಿಭಾಗಕ್ಕೆ ಭಾಳ ಜಾಸ್ತಿ ಇದೆ, 2,539 ಹುದ್ದೆಗಳು ಟೋಟಲ್ ಆಗಿದೆ. ಇದು ಒಟ್ಟಾರೆಯಾಗಿ 4,950 ಹುದ್ದೆಗಳು ಈ ರೀತಿಯಾಗಿದೆ. ಈಗ ಸಾರಾಂಶ, ಟೋಟಲ್ಲು ವೃಂದವಾರು ಒಟ್ಟು ಹುದ್ದೆಗಳ ಅಂಕಿಅಂಶಗಳನ್ನು ವಿವರ ಅವಲೋಕಿಸೋದಾದರೆ PST/P ಗ್ರೇಡ್ 2 1050, GPT CST ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ ಹಾಗೂ ಕಂಪ್ಯೂಟರ್ ಸೈನ್ಸ್ ಟೀಚರ್ 2 ಒಟ್ಟಿಗೆ ಸೇರಿ 9,000 ಹುದ್ದೆಗಳು ಟೋಟಲ್. ಅನಂತರ AM/P ಗ್ರೇಡ್ 2 ಒಂದು ಅನ್ನಿಸ್ದು 4,950, ಗ್ರ್ಯಾಂಡ್ ಟೋಟಲ್ 15,000 ಹುದ್ದೆಗಳ ನೇಮಕಾತಿ ಅವಕಾಶ ಇದೆ, ಈ ಒಂದು ಅರ್ಹತೆ ಇರುವಂಥವ್ರಿಗೆ ಸಿಗುತ್ತೆ. ಅನಂತರ
ಈಗ ಅರ್ಜಿಯನ್ನು ಸಲ್ಲಿಸೋದು ಈಗಾಗಲೇ ಡೇಟು ಅನೌನ್ಸ್ ಆಗಿದೆ ನೋಡಿ. ಏನಿದೆ ಡೇಟು ಅಂತಂದರೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ತಾರೀಕು 18ನೇ ತಾರೀಕಿಂದ ಆಗಸ್ಟ್ 2026ರಿಂದ 7ನೇ ತಾರೀಕು ಸೆಪ್ಟೆಂಬರ್ 2026ರವರೆಗೆ ಅಷ್ಟರೊಳಗೆ ನೀವು ಆನ್ಲೈನ್ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈಗ ಈ ಆನ್ಲೈನ್ ಮುಖಾಂತರವಾಗಿ ಅರ್ಜಿ ಸಲ್ಲಿಸೋದ್ರ ಬಗ್ಗೆ ನಾವು ಮತ್ತೊಂದು ವಿಡಿಯೋನ ತರಲಿದ್ದೇವೆ. ನಮ್ಮ ವಿಡಿಯೋ ನಿಮ್ಗೆ ಕಾಣಿಸ್ಕೋಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಆಗಿರಿ, ಮರಿಬೇಡಿ. ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋ ನೋಡಿದ ಮೇಲೆ ನಿಮ್ಮವ್ರಿಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಬನ್ನಿ ಈಗ ಪ್ರಾರಂಭ ಮಾಡೋಣ. ಈಗ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದು ಬಹಳ ಜಾಗರೂಕವಾಗಿ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಅಭ್ಯರ್ಥಿ ಅವರೇ ಇದ್ಕೊಂಡು ಹಾಕ್ಬೇಕು, ಬೇರೆಯವ್ರ ಕೈಲಿ ಹಾಕ್ಸೋಕೆ ಹೋಗಬೇಡಿ, ರಾಂಗ್ ಆಗ್ತವೆ. ನೀವೇ ಅಲ್ಲೇ ಇದ್ದು ಹಾಕ್ಸೋದು ಭಾಳ ಒಳ್ಳೆಯದು. ಯಾಕಂದರೆ ಕೆಲವು ಸಾಕಷ್ಟು ಪ್ರಮುಖ ಸೂಕ್ಷ್ಮ ವಿಷಯ ನಿಮಗೆ ಸಂಬಂಧಿಸಿದಂತೆ ನಿಮಗೆ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಿಲ್ಲದೆ ಅದು ತಪ್ಪಾಗಿ ಎಂಟ್ರಿ ಆದಾಗ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತಲ್ಲ, ಹಾಗಾಗಿ ನೀವೇ ಹಾಕಿ. ಆಮೇಲೆ ಅರ್ಜಿ ಹಾಕೋದಕ್ಕೆ ಮುಂಚೆ ದಾಖಲೆಗಳು ಏನೇನು ಬೇಕು ಎಲ್ಲವನ್ನು ಸಿದ್ಧ ಮಾಡ್ಕೊಂಡಿರಬೇಕು. ಈಗ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಆಗಲಿ, ನಿಮ್ಮ ಸ್ಟಡಿ ಸರ್ಟಿಫಿಕೇಟ್, TC ಆಗಲಿ, ಏನಿರುತ್ತೆ ಎಲ್ಲನೂ ಮಾಡ್ಕೋಬೇಕು. ಅದ್ರ ಬಗ್ಗೆ ಡೀಟೇಲ್ಸ್ ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಏನೇನು ಡಾಕ್ಯುಮೆಂಟ್ ಇರಬೇಕಂತ. ಆಮೇಲೆ ಒಂದೊಂದಾಗಿ ಅಂಕಣವನ್ನು ತುಂಬಬೇಕು. ನೀವು ಮೇಲಿಂದ ತುಂಬ್ಕೊಂಡು ಬರೋಕ್ಕೆ ಮಧ್ಯದಲ್ಲಿ ತುಂಬಬೇಕು ಹೋದರೆ ತಗೊಳ್ಳದೇ ಇರ್ಬೋದು ಆಗಿದೆ, ಅಥವಾ ರಾಂಗ್ ಆಗುತ್ತೆ. ಅದು ಏನು ಕ್ರಮವಾಗಿ 1 2 3 4 ಸೀರಿಯಲ್ ಪ್ರಕಾರವಾಗಿ ಅವನು ಡ್ಯಾಶನ್ನು ಕೊಟ್ಟಿರ್ತಾನೆ ಫಿಲಪ್ ಮಾಡೋದಕ್ಕೆ ಸ್ಪೇಸನ್ನು, ಅದೇ ಪ್ರಕಾರವಾಗಿ ತುಂಬಿ. ಅದು ಬಿಟ್ಟು ಒಂದನ್ನು ಜಂಪ್ ಮಾಡಿ ಮತ್ತೊಂದನ್ನು ತುಂಬಕ್ಕೆ ಹೋಗಬೇಡಿ, ಅಪ್ಲಿಕೇಶನ್ ರಾಂಗ್ ಆಗೋ ಸಾಧ್ಯತೆ ಇರುತ್ತೆ. ಅದನ್ನು ಹೇಗೆ ತುಂಬೋದು ಅನ್ನೋದನ್ನು ನಾವು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀವಿ ಬಿಡಿ. ಆಮೇಲೆ ಅರ್ಜಿ ಸಲ್ಲಿಸೋದಕ್ಕೆ ಆರಂಭಿಸೋಕ್ಕೆ ಮುನ್ನ ಏನು ಕೇಳಿದ್ದಾರೆ ಅಂದರೆ, ಆಯಾ ಹುದ್ದೆಗೆ ಸಂಬಂಧಿಸಿದಂತೆ ಅಂದರೆ ಆಯಾ ಪ್ರಾಧಿಕಾರ ಹೊರಡಿಸಿರೋ ಅಧಿಸೂಚನೆಗಳನ್ನು ನೀವು ತಿಳ್ಕೊಂಡಿರಬೇಕು. ನೀವು ಯಾವುದಕ್ಕೆ ಸಲ್ಲಿಸಬೇಕು, ಯಾವ ಡಿಸ್ಟಿಕ್ಕಿಗೆ ಸಲ್ಲಿಸಬೇಕು ಎಲ್ಲ ಪೂರ್ವ ನಿರ್ಧಾರ ಮಾಡ್ಕೊಂಡಿರ್ತೀರ. ಆಮೇಲೆ ಅರ್ಜಿ ಸಲ್ಲಿಸಬೇಕು, ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡು. ಆಮೇಲೆ ಸಂದೇಹಗೊಂದು ಗಡಿಬಿಡಿ ಗೊಂದಲ ಮಾಡ್ಕೋಬಾರ್ದು ಅಂತ ಹೇಳಿದ್ದಾರೆ. ಮೊದಲೇ ಒಂದು ಪ್ರೀ ಡಿಸಿಷನ್ ಮಾಡ್ಕೊಂಡು ಪೂರ್ವ ನಿರ್ಧಾರ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ. ಈಗಾಗಲೇ ಇಲ್ಲಿ ಒಬ್ಬ ಅಭ್ಯರ್ಥಿ ಒಂದೇ ಅರ್ಜಿಯನ್ನು ಮಾತ್ರ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಅಂದರೆ ಒಂದು ಅರ್ಜಿಯಲ್ಲಿ PST ಪ್ರೈಮರಿ ಸ್ಕೂಲ್ ಟೀಚರು, ಫಿಸಿಕಲ್ ಎಜುಕೇಷನ್ ಟೀಚರು ಗ್ರೇಡ್ 1, ಆಮೇಲೆ CST ಕಂಪ್ಯೂಟರ್ ಸೈನ್ಸ್ ಟೀಚರು ಮತ್ತು GPT, AM, PET ಗ್ರೇಡ್ 2 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಒಬ್ಬ ಅಭ್ಯರ್ಥಿ ವಿಧವಾದ ಕೆಡರುಗಳ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು ಹೊಂದಿದ್ದಲ್ಲಿ, ಬೇರೆ ಬೇರೆ ಜಿಲ್ಲೆಗಳ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸಿದ್ದಲ್ಲಿ ಒಂದೇ ಅರ್ಜಿಯಲ್ಲಿ ಸಲ್ಲಿಸಬಹುದಾಗಿದೆ. ಹೌದು, ಇದು ಕರೆಕ್ಟ್ ನೋಡಿ. ನಿಮಗೆ ಒಂದು ಏನು ರಿಜಿಸ್ಟ್ರೇಷನ್ ಆಗಿರೋಂಥ ಅಪ್ಲಿಕೇಶನ್ ನಂಬರ್ ಬರುತ್ತೆ, ಆ ಒಂದು ಅಪ್ಲಿಕೇಶನ್ ಒಳಗೆ ನಿಮ್ಮದು ಫುಲ್ ಡೀಟೇಲ್ಸ್ ಬರುತ್ತೆ. ನೀವು ಬೇರೆ ಬೇರೆ ಅರ್ಹತೆ ಹೊಂದಿರ್ಬೋದು. ಈಗ ಕಂಪ್ಯೂಟರ್ ಸೈನ್ಸ್ ಅರ್ಹತೆಯನ್ನು ಹೊಂದಿ ನೀವು B.Ed ಮಾಡಿರ್ತೀರ ಅಂದ್ಕೊಳ್ಳಿ, ಎರಡಕ್ಕೂ ಸಲ್ಲಿಸಿರ್ತೀರ. ಆಗ ಅದೆಲ್ಲ ಒಂದೇ ಅರ್ಜಿನಲ್ಲಿ ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ಅಪ್ಲಿಕೇಶನನ್ನು ಫಿಲಪ್ ಮಾಡಿ ತುಂಬುವಾಗ ನಿಮಗಿದು ಇಷ್ಟು ಸಂಪೂರ್ಣವಾಗಿ ಅಲ್ಲಿ ಅದು ಒಂದು ನಾಲೆಡ್ಜ್ ಬರುತ್ತೆ. ಈಗ ಅಷ್ಟನ್ನು ತಿಳ್ಕೊಂಡಿರಿ. ಆನಂತರ ಆಮೇಲೆ ಈಗ ನೀವು ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ವೆಬ್ಸೈಟ್ ಅಡ್ರೆಸ್ಸು ಹೀಗಿದೆ ನೋಡಿ. ಏನು ಅನ್ನೋದ್ರ ಬಗ್ಗೆ ಈಗ ಅರ್ಜಿ ಸಲ್ಲಿಸೋದಕ್ಕೆ ಈ ಥರ ಇದೆ ವೆಬ್ಸೈಟ್ ಅಡ್ರೆಸ್ಸು. schooleducation.karnataka.gov.in. ಸ್ಕೂಲ್ ಎಜುಕೇಷನ್ .karnataka ಅಂತ ಹೊಡೆದ್ರೆ ಆಯಿತು. ಇದಿಷ್ಟು ವೆಬ್ ಅಡ್ರೆಸ್ಸು. ಯಾವುದೇ ಗೂಗಲ್ ಕ್ರೋಮ್ ಆಗಲಿ, ಫೈರ್ಫಾಕ್ಸ್ ಆಗಲಿ ನೀವು ಸರ್ಚ್ ಮಾಡಿದ್ರೆ ಸರ್ಚ್ ಬಾಕ್ಸಲ್ಲಿ ಕಾಣಿಸ್ಕೊಳ್ಳುತ್ತೆ. schooleducation.in karnataka ಅಂತ ಹೊಡೀರಿ. ಆಮೇಲೆ ಆ ಕೆಳಗಡೆ ಲಿಂಕನ್ನು ಆಯ್ಕೆ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನಿಮಗೆ ಯಾವುದನ್ನ ಇದ್ರೆ ಪೂರ್ತಿ ವಿಳಾಸನ ಇದೇ ರೀತಿಯಾಗಿ ಟೈಪ್ ಮಾಡಿದ್ರೂ ಆಗುತ್ತೆ, ಮಾಡಿ ಅದರ. ಆಮೇಲೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಟೀಚರ್ಸ್ 2026 ಅನ್ನೋ ಒಂದು ಲಿಂಕನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಆಮೇಲೆ ಅದನ್ನು ಹೊಡೆದ ಮೇಲೆ ಅಲ್ಲಿ ವೆಬ್ ಪೇಜಲ್ಲಿ ಅದು ಕಾಣಿಸ್ಕೊಳ್ಬಹುದಾಗಿದೆ, ಅಥವಾ ಬ್ರೌಸರ್ನಲ್ಲೂ ಸಹ ಬರ್ಬೋದಾಗಿದೆ. ಅಲ್ಲಿ ಅದನ್ನು ಕ್ಲಿಕ್ ಮಾಡಿದ್ಮೇಲೆ ನೀವು ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಟೀಚರ್ 2026 ಅನ್ನೋದು ಲಿಂಕ್ ಕ್ಲಿಕ್ ಮಾಡಿದ್ಮೇಲೆ ನ್ಯೂ ಯೂಸರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ಹೊಸದಾಗಿ ಬಳಕೆದಾರರಾಗಿದ್ದೀವಿ ಈಗ ಅಂತ ಆ ಬಟನನ್ನು ಒತ್ತುತ್ತೀರ. ಆಮೇಲೆ ರಿಜಿಸ್ಟ್ರೇಷನ್ ಒಂದು ಫಾರ್ಮು ಓಪನ್ ಆಗುತ್ತೆ ಆ ವೆಬ್ ಬ್ರೌಸರಲ್ಲಿ. ಅಲ್ಲಿ ರಿಜಿಸ್ಟ್ರೇಷನನ್ನು ನೀವು ಮಾಡ್ಕೋಬೇಕಾಗುತ್ತೆ.
ಆಮೇಲೆ ಲಾಗಿನ್ ಕ್ರೆಡೆಂಟಿಯಲ್ಸನ್ನು ಬರೆದಿಟ್ಕೋಬೇಕು. ಏನು ನೀವು ಲಾಗಿನ್ ರಿಜಿಸ್ಟ್ರೇಷನ್ ಆದಮೇಲೆ ಅದ್ರದ್ದು ಒಂದು ನಂಬರ್ ಬರ್ಬೋದು, ಐ ಡಿ ನಂಬರು, ಅದನ್ನು ಬರೆದಿಟ್ಕೋಬೇಕಾಗತ್ತೆ. ನಂತರ ನೀವು ಆ ಒಂದು ನಂಬರ್ ಎಂಟ್ರಿ ಮಾಡಿ ಮುಂದಿನ ಮಾಹಿತಿಗಳನ್ನು ನೋಡ್ಕೊಂಡು ಮೂವ್ ಮಾಡ್ಕೋಬೋದಾಗಿದೆ. ಹಾಗಾಗಿ ಅವ್ರು ಹೇಳಿದ್ದಾರೆ, ಅಕಸ್ಮಾತ್ ನೀವು ಅದು ಆಗಲಿಲ್ಲ ಅಂತ ಅಂದರೆ ಫರ್ಗಾಟ್ ಪಾಸ್ವರ್ಡ್ ಅನ್ನೋದನ್ನು ಪಾಸ್ವರ್ಡ್ ಪ್ರಕ್ರಿಯೆಯಿಂದ ಪಡೆದುಕೋಬಹುದಾಗಿದೆ. ಅದು ಲಾಗಿನ್ ಕ್ರೆಡೆಂಟಿಯಲ್ಸ್ ಏನಾದರೂ ಮರ್ತೋಗಿದರೆ ಫರ್ಗಾಟ್ ಪಾಸ್ವರ್ಡ್ ಅನ್ನೋದು ಒಂದು ಆಪ್ಷನ್ ಇರುತ್ತೆ ಅಲ್ಲೇ ಕೆಳಗಡೆ. ನೀವು ಈ ರೀತಿ ಮೇಲೆ ಹೇಳಿದಂತೆ ಪ್ರೋಸೆಸನ್ನು ನಡೆಸುವಾಗ ಅದನ್ನು ನಿಮಗೆ ಒಂದು ಲೈವ್ ವಿಡಿಯೋದಲ್ಲಿ ಈಗ ತರ್ತೀವಿ ಮುಂದೆ. ಸದ್ಯದಲ್ಲೇ ಇವತ್ತು ಈ ದಿನ ಸಂಜೆ ಅಥವಾ ನಾಳಿನಲ್ಲಿ ತರ್ತೀವಿ. ಮುಂದಿನ ವಿಡಿಯೋನ ನೋಡಿ ನಮ್ಮ ಈ ಚಾನಲ್ನಲ್ಲಿ. ಆಮೇಲೆ ನೀವು ಲಾಗಿನ್ನು ನೋಂದಣಿ ಸೃಷ್ಟಿಸಿದ ಆದಮೇಲೆ ಲಾಗಿನ್ ಮಾಡ್ಕೊತೀರ ಅಂದ್ಕೊಳ್ಳಿ. ಆವಾಗ ಅಲ್ಲಿ ನೀವು ಲಾಗಿನ್ ಆಗೋದಕ್ಕೆ ಏನೋ ಯೂಸರ್ ನೇಮನ್ನು ಕೊಟ್ಕೊಂಡಿರ್ತೀರ, ಯೂಸರ್ ನೇಮನ್ನು ಕೊಟ್ಕೊಳ್ತೀರ. ಪಾಸ್ವರ್ಡನ್ನು ನೀವೇ ಕ್ರಿಯೇಟ್ ಮಾಡ್ಕೊತೀರ ನಿಮಗೆ ಗೊತ್ತಿರೋದನ್ನು. ಅದನ್ನು ನಮೂದಿಸಿ ನೀವು ಲಾಗಿನ್ ಆಗ್ತೀರ. ಲಾಗಿನ್ ಆದಮೇಲೆ ಏನಾಗಬೇಕು ಅಂತ ಅಂದರೆ ಮುಂದಿನ ಹಂತಗಳಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸು ಮತ್ತು ರಿಸರ್ವೇಷನ್ನು, ಏನು ಯಾವ ಜಾತಿ ವರ್ಗದಲ್ಲಿ ಬರ್ತೀರ, ಕ್ಯಾಟಗರಿ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸಿರ್ತೀರ, ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು. ಆಮೇಲೆ ವೃತ್ತಿಪರ ಶಿಕ್ಷಣ, ಏನು ಟ್ರೇಡ್ ವಿದ್ಯಾರ್ಹತೆ ಇರುತ್ತೆ, ಆಮೇಲೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಎಲ್ಲ ಆಗಿರ್ಬೋದು, ಅದು ಎಲ್ಲ ಮಾಹಿತಿಗಳನ್ನು ತುಂಬ್ತೀರ. ಅದನ್ನು ತುಂಬ ಎಚ್ಚರಿಕೆಯಿಂದ ನೀವು ಸರಿಯಾಗಿ ನಿಜವಾಗಿ ತುಂಬಿ, ಏನು ರಿಯಲ್ ಇರುತ್ತೆ, ಇಲ್ಲದೆ ಇರೋದು ಮಾಹಿತಿನ ತುಂಬಬಾರ್ದು ಅಂತ ಹೇಳ್ತಾರೆ. ಏನು ನಿಮ್ಮದು ಅರ್ಹತೆ ಇರುತ್ತೆ ಅದನ್ನು ಮಾತ್ರ ತುಂಬಿ ಹಾಗೆ ಮಾಡಬೇಕಾಗಿದೆ. ಆಮೇಲೆ ಅದೇ ಅಂಕಪಟ್ಟಿ ಬದಲಾಗಿ ಗ್ರೇಡ್ ಏನಾದ್ರು ಇತ್ತಂತ ಅಂದರೆ ಅದು ಗ್ರೇಡ್ ಬದಲಾಗಿ ಅಂಕಗಳಿಗೆ ಕನ್ವರ್ಟ್ ಮಾಡಿಸ್ಕೋಬೇಕಾಗುತ್ತೆ. ಆಮೇಲೆ ಈಗ ಮುಂದಿನ 7ನೇ ಒಂದು ಹಂತದಲ್ಲಿ ನಾವು ಮಾಹಿತಿಯನ್ನು ತಿಳ್ಕೊತಾ ಇದ್ದೀವಿ. ಇದೇನು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಕಂಪ್ಯೂಟರ್ ಫಂಡಮೆಂಟಲ್, ಸಬ್ಸಿಡರಿ ಸಬ್ಜೆಕ್ಟ್ ಅಧ್ಯಯನ ಮಾಡಬೇಕಾಗುತ್ತೆ. ಅಂದರೆ ಕೆಲವು ವಿವಿಗೆ ಸಂಬಂಧಪಟ್ಟಂತೆ ಇದೆ. ಇಲ್ಲಿ ಏನಿದೆ, ಅಂಕಗಳನ್ನು ಒಟ್ಟು ಅಂಕಗಳಿಗೆ ಪರಿಗಣಿಸಿದ್ದಲ್ಲಿ ವಿವಿಗಳು ಅದು ಅವ್ರಿಗೆ ಸಂಬಂಧಪಟ್ಟಂತೆ ಇದೆ. ಇದನ್ನು ನೋಡ್ಕೊಳ್ಳಿ. ಅದನ್ನು ಅಂಕಗಳನ್ನು ಸೇರಿಸಿ ಆನ್ಲೈನಲ್ಲಿ ಅರ್ಜಿ ಭರ್ತಿ ಮಾಡಿ ಅಂತ ಇದೆ. ಆಮೇಲೆ ಪದವಿಯ B.Edನ ಎಲ್ಲ ವರ್ಷಗಳ ಸೆಮಿಸ್ಟರ್ ಅಂಕಪಟ್ಟಿಗಳ ನಮೂದಿಸಿದ ಗರಿಷ್ಠ ಅಂಕಗಳು, ಮ್ಯಾಕ್ಸಿಮಮ್ ಮಾರ್ಕ್ಸ್ ಹಾಗೂ ಪಡೆದ ಅಂಕಗಳನ್ನು ಪರಿಗಣಿಸಲಾಗುತ್ತೆ. ಆದ್ದರಿಂದ ಅಭ್ಯರ್ಥಿಗಳು ಆನ್ಲೈನಲ್ಲಿ ಅರ್ಜಿ ಭರ್ತಿ ಮಾಡಬೇಕಾದ್ರೆ ಪದವಿ ಅಥವಾ B.Ed ಇನ್ನಿತರೆ ನಿಗದಿತ ಶೈಕ್ಷಣಿಕ ವಿದ್ಯಾರ್ಹತೆ ಅಂಕಪಟ್ಟಿಗಳನ್ನು ಅಲ್ಲಿ ಸೂಚನೆಗಳನ್ನು ಪರಿಗಣಿಸಬೇಕಾಗುತ್ತೆ. ನಾವು ಶೇಕಡಾವಾರು ಅಂಕ ಲೆಕ್ಕಾಚಾರ ಮಾಡಿ ಆನ್ಲೈನಲ್ಲಿ ಭರ್ತಿ ಮಾಡಬೇಕಾಗುತ್ತೆ. ಈಗಾಗಲೇ ನಿಮಗೆ ಗೊತ್ತಿದೆ, ಈಗ ಹಿಂದಿನ ನೋಟಿಫಿಕೇಷನ್ನಲ್ಲಿ ಏನು ಅವರು ನಿಮಗೆ ಈ ಒಂದು ನೇಮಕಾತಿಗಾಗಿ ಪರೀಕ್ಷೆ ಮಾಡ್ತಾರಲ್ಲ, ಎಕ್ಸಾಮಲ್ಲಿ ನೀವು ತಗೊಳ್ಳೋ ಅಂಥ ಶೇಕಡ 100ರಲ್ಲಿ 85 ಅಂಕಗಳನ್ನು ಪರಿಗಣಿಸ್ತೀವಿ ಅಂತ ಕಂಡು ಬಂದಿದೆ. ಹಾಗೂ ನಿಮ್ಮ B.Ed ಪದವಿಯ ಅಂಕ ಒಟ್ಟಾರೆ ಅಂಕಗಳಲ್ಲಿ ಶೇಕಡ 15 ಪರಿಗಣಿಸ್ತೀವಿ ಅನ್ನೋದು ಕಂಡು ಬಂದಿದೆ. ಅದರ ಬಗ್ಗೆ ಈಗ ನಿಮಗೆ ಗೊತ್ತಾಗಿದೆ. ಈಗ ಅಪ್ಲಿಕೇಶನನ್ನು ಈಗ ಭರ್ತಿ ಮಾಡಬೇಕಾದ್ರೆ ಅದು ನೀವು ತಿಳ್ಕೊಂಡಿರಿ. ಆಮೇಲೆ ನಿಮ್ಮದು ಪಾಸ್ಪೋರ್ಟು ಫೋಟೋ, ಇತ್ತೀಚಿನ ಫೋಟೋ ಇದ್ದರೆ ಒಳ್ಳೆಯದು. ಅದು ಅಳತೆ ಏನು ಸೈಜು 50 KB ಇರಬೇಕು. ಈಗ ನೀವು ಫೋಟೋ ನಿಮ್ಮ ಫೋನಲ್ಲಿ ತೆಗೆದಾಗ ರೆಸಲ್ಯೂಷನನ್ನು ತುಂಬ ಕಡಿಮೆ ಮಾಡ್ಕೊಂಡು ತೆಗೆದ್ರೆ ಅದು ಡೈರೆಕ್ಟಾಗಿ 50 KB ಬರುತ್ತೆ. ಅಂದರೆ ಫೋಟೋ ಕ್ಯಾಮ್ರಾ ಸೆಟ್ಟಿಂಗ್ ಹೋಗಿ ಮಾಡ್ಕೊಂಡಿದ್ರೆ, ನೀವು ಮಾಡ್ಕೊಂಡಿಲ್ಲ ಹೈ ಕ್ವಾಲಿಟಿ HD ಕ್ವಾಲಿಟಿ ಫೋಟೋಗೆ ಏನಾದ್ರು ಸೆಟ್ಟಿಂಗಲ್ಲಿ ಇತ್ತು ನಿಮ್ಮ ಫೋನಲ್ಲಿ ಅಂದಾಗ ಅದು 2-3 MB 4 MB 5-6 MB ಹಿಂಗೆಲ್ಲ ಬರುತ್ತೆ. ಆವಾಗ ನೀವು ಏನು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಫೋಟೋ ಅಥವಾ ಇಮೇಜ್ ರೀಸೈಜರ್ ಅನ್ನೋ ಒಂದು ಟೈಪ್ ಮಾಡಿ ಒಂದು ಆ್ಯಪ್ ಬರುತ್ತೆ. ಆ ಆ್ಯಪ್ ಇನ್ಸ್ಟಾಲ್ ಆದಮೇಲೆ ಅದು ನಿಮ್ಮ ಫೋಟೋನ ಎಳ್ಕೊಂಡೆ ಎಷ್ಟು MB ಬೇಕು ಅಷ್ಟು KBಗೆ ಇಳಿಸುತ್ತೆ. MB to KB ಅಂತಲೂ ಸರ್ಚ್ ಮಾಡ್ಬೋದು. ಆವಾಗ ನೀವು 50 KB ಸೆಲೆಕ್ಟ್ ಮಾಡ್ಕೊಳ್ಳಿ. ವಿತಿನ್ 50 KB ಒಳಗಡೆ ನಿಮ್ಮ ಫೋಟೋ ಸೆಟ್ ಆಗುತ್ತೆ. ಆವಾಗ ಅದು ಅಪ್ಲೋಡ್ ಮಾಡಬೇಕಾದ್ರೆ ಈಸಿಯಾಗಿ ಅಪ್ಲೋಡ್ ಆಗುತ್ತೆ. ಆನಂತರ ಈಗ ಇಲ್ಲಿ ಅರ್ಜಿ ಶುಲ್ಕವನ್ನು ಪಾವತಿಸೋದ್ರ ಬಗ್ಗೆ ಈಗ ಮುಂದೆ ತಿಳಿಸ್ತಾರೆ. ಅದು ಆನ್ಲೈನ್ನಲ್ಲಿ ಪಾವತಿಸಬೇಕಾಗಿದೆ. ಆಮೇಲೆ ಅದು ಫೀಸನ್ನು ನೀವು ಇಂಟರ್ನೆಟ್ ಬ್ಯಾಂಕಿಂಗು
ನೀವು ಎನೇಬಲ್ ಮಾಡ್ಕೊಂಡಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಮುಖಾಂತರವಾಗಿ ನಿಮ್ಮ ಏನು ಪಾಸ್ಬುಕ್ಕಲ್ಲಿರೋ ಕಸ್ಟಮರ್ ಐ ಡಿ ನಂಬರನ್ನು ಎಂಟ್ರಿ ಮಾಡಿ ಇಂಟರ್ನೆಟ್ ಬ್ಯಾಂಕಿಂಗ್ ಎನೇಬಲ್ ಆಗಿದರೆ ಅಂದರೆ ಬ್ಯಾಂಕ್ನವರಿಂದ ಅನುಮತಿ ತೊಗೊಂಡು ಮಾಡ್ಕೊಂಡಿರಬೇಕು. ಅದು ಇಂಟರ್ನೆಟ್ ಬ್ಯಾಂಕಿಂಗ್ ಇಲ್ಲಿ ದುಡ್ಡು ಕಳಿಸ್ಬೇಕಾದ್ರೆ ಅಂದರೆ ಇಲ್ಲಿ ಶುಲ್ಕನ ಭರ್ತಿ ಮಾಡ್ಬೋದಾಗಿದೆ. ಅದು ಬೇಡ ಬಿಡಿ, ಈಗ ಎಲ್ಲ ಕ್ರೆಡಿಟ್ ಕಾರ್ಡ್ ಇರುತ್ತೆ ಸಾಮಾನ್ಯವಾಗಿ. ಎ ಟಿ ಎಮ್ಮಲ್ಲಿ ಹೋಗಿ ಯೂಸ್ ಮಾಡ್ತಿರಲ್ಲ, ಆ ಕಾರ್ಡ್ ಮುಖಾಂತರವಾಗಿ ನೀವು ಆ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಹಿಂದ್ಗಡೆ ಅದು ಏನು ನಂಬರ್ ಇರುತ್ತಲ್ಲ ಅದು ಕೇಳಿದ್ರೆ ಎಂಟ್ರಿ ಮಾಡಿ ಮುಂದುವರೆದು ಒ ಟಿ ಪಿ ಬಂದಾಗ ಎಂಟ್ರಿ ಮಾಡಿದಾಗ ಅದು ಅಮೌಂಟ್ ಎಷ್ಟಿರುತ್ತೆ ಅದು ಕಟ್ಟಾಗುತ್ತೆ ಆ ರೀತಿ. ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡು, ಇದು ಡೆಬಿಟ್ ಕಾರ್ಡ್ ಅದೇ ಎ ಟಿ ಎಮ್ಮಲ್ಲಿ ಯೂಸ್ ಮಾಡ್ತಿರಲ್ಲ ಅದು. ಕ್ರೆಡಿಟ್ ಕಾರ್ಡು ಕೆಲವ್ರ ಹತ್ರ ಇರುತ್ತೆ, ಎಲ್ಲರ ಹತ್ರನೂ ಇರೋಲ್ಲ. ಡೆಬಿಟ್ ಕಾರ್ಡ್ ಸಾಮಾನ್ಯವಾಗಿ ಬಹುತೇಕ ನಿಮ್ಮ ಹತ್ರ ಎಲ್ಲ ಇರುತ್ತೆ. ಎ ಟಿ ಎಮ್ಮಲ್ಲಿ ನಿಮ್ಮ ಹತ್ರ ಇರೋ ದುಡ್ಡನ್ನು ಡ್ರಾ ಮಾಡ್ಕೋತಿರಲ್ಲ, ಅದ್ರ ಮುಖಾಂತರವಾಗಿ ನೀವು ಇಲ್ಲಿ ಸಲ್ಲಿಸ್ಬೋದಾಗಿದೆ. ಅಥವಾ ಇದು ಬೇಡ ಅಂತ ಅಂದರೆ ಬ್ಯಾಂಕ್ ಚಲನ್ ಮುಖಾಂತರವಾಗಿ ಪಾವತಿಸ್ಬೋದಾಗಿದೆ. ಬ್ಯಾಂಕಲ್ಲಿ ಹೋಗಿ ಚಲನ್ ತಗೊಳ್ಳೋದು ನಿಮ್ಗೆ ಸಮಯ ವಿಳಂಬ ಅನ್ನೋದರಿಂದ ನನ್ನ ಪ್ರಕಾರ ಡೆಬಿಟ್ ಕಾರ್ಡ್ ಮುಖಾಂತರವಾಗಿ ನೀವು ಪೇ ಮಾಡಿ ಅದು ಬೇಗ ಆಗುತ್ತೆ. ಅಲ್ಲಿ ಆಪ್ಷನ್ ಸಿಗುತ್ತೆ ನಿಮಗೆ ಆನ್ಲೈನ್ ಅರ್ಜಿ ಸಲ್ಲಿಸ್ಬೇಕಾದ್ರೆ. ಡೆಬಿಟ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊತೀರ, ಮಾಡ್ಕೊಂಡ್ಮೇಲೆ ಅಲ್ಲಿ ಏನು ನಿಮ್ಮ ಡೆಬಿಟ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ಅದು ಆಮೇಲೆ ಪ್ರೋಸೆಸ್ ಮುಂದುವರಿಯುತ್ತೆ. ಒ ಟಿ ಪಿ ಮುಖಾಂತರ ಅದು ಫೀಸು ಪಾವತಿ ಆಗುತ್ತೆ, ಡೆಪಾಸಿಟ್ ಆಗುತ್ತೆ. ಇದು ಈ ಮೇಲೆ ಹೇಳಿದ್ದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಫೀಸ್ ಪಾವತಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅದು ಯಾವ ರೀತಿ ಅಂತಲೇ ಗೊತ್ತಿಲ್ಲದ ಮೇಲೆ ನೀವು ಫೀಸನ್ನು ಇನ್ನು ಪಾವತಿ ಇಲ್ಲಿ ಮಾಡೋಕ್ಕೆ ಹೋಗ್ತೀರ, ಮೇಲಿನ ರೀತಿಯಲ್ಲೇ ಮಾಡಬೇಕಾಗುತ್ತೆ. ಈಗ ಫೀಸ್ ಪಾವತಿ ಮಾಡಲಿಲ್ಲ ಅಂತ ಅಂದರೆ ಅಪ್ಲಿಕೇಶನ್ ಫುಲ್ಫಿಲ್ ಆಗೋದಿಲ್ಲ, ಪೂರ್ತಿ ಸಂಪೂರ್ಣ ಆಗೋದಿಲ್ಲ. ಆಮೇಲೆ ಒಂದು ಸಲ ಜಮಾ ಮಾಡಿದ್ದನ್ನು ಮತ್ತೆ ವಾಪಸ್ ತೊಗೊಳಕ್ಕೆ ಬರೋಲ್ಲ. ನೀವು ಕ್ಯಾನ್ಸಲ್ ಮಾಡ್ತೀನಿ ಅಪ್ಲಿಕೇಶನ್ನ ದುಡ್ಡು ಕೊಡಿ ಅಂದರೆ ಕೊಡೋಲ್ಲ, ಅದನ್ನು ತಿಳ್ಕೊಂಡಿರಿ. ಆಮೇಲೆ ಅದನ್ನು ಬೇರೆ ಹೊಂದಾಣಿಕೆನೂ ಆಗೋಲ್ಲ ಬೇರೆ ನೇಮಕಾತಿಗಳಿಗೆ. ಈ ರೀತಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ಅದನ್ನು ಫಾಲೋ ಮಾಡಿ. ಆಮೇಲೆ ಇನ್ನು ಅದು ಅಗತ್ಯ ಇರೋ ಅಧಿಕೃತ ಮಾಹಿತಿಗಳನ್ನು ನೀವೆಲ್ಲ ಇಟ್ಕೊಂಡಿರಬೇಕು ಅಂತ ಈಗಾಗಲೇ ಹೇಳಿದ್ದೀವಿ. ಆಮೇಲೆ ನೀವು ಒಂದು ಸಲ ಸಬ್ಮಿಟ್ ಮಾಡೋದಕ್ಕೆ ಮುಂಚೆ ನೀವು ಎಡಿಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆ ನೀವು ಮೇಲಿನಿಂದ ಮತ್ತೊಂದು ಸಲ ಅಪ್ಲಿಕೇಶನನ್ನು ಎಲ್ಲ ಓದ್ಕೊಂಡು ಬನ್ನಿ, ನಾನು ಭರ್ತಿ ಮಾಡಿರೋದು ಸರಿನಾ ಅಂತವ. ಸಂಪೂರ್ಣ 100% ಸ್ಯಾಟಿಸ್ಫೈಡ್ ಆದಮೇಲೆ ಮಾತ್ರ ನೀವು ಆನ್ಲೈನಲ್ಲಿ ಅರ್ಜಿಗಳನ್ನು ಪೂರ್ಣಗೊಳಿಸಿ ಸಬ್ಮಿಟ್ ಅನ್ನೋದನ್ನು ಮಾಡಬೇಕು. ಅದಿದ್ಬಿಟ್ಟು ಕಂಟಿನ್ಯೂಷನ್ನಾಗಿ ನೀವು ಮೇಲಿಂದ ಭರ್ತಿ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಟ್ಟಾಗ ಅದು ಎಲ್ಲೋ ಒಂದು ಕಡೆ ತಪ್ಪಾಗಿತ್ತು ಅಂದಾಗ, ತಪ್ಪು ಅದು ರಾಂಗು ನಿಯಮಾನುಸಾರ ಇದಾಗಿತ್ತು ಅಂದಾಗ ನಿಮ್ಮ ಅಪ್ಲಿಕೇಶನ್ನೇ ರಿಜೆಕ್ಟ್ ಆಗ್ಬೋದು. ಆಗ ನೀವು ಅನರ್ಹರಿಗೂ ಆಗ್ತೀರ, ಈ ಒಂದು ಕೆಲಸಕ್ಕೆ ಆಯ್ಕೆ ಆಗೋದ್ರಲ್ಲಿ ಅನರ್ಹರು ಆಗ್ತೀರ, ಅಪ್ಲಿಕೇಶನ್ನೇ ಹೋಗಲ್ಲ. ಹಾಗಾಗಿ ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆ ನೀವು ಎಲ್ಲನೂ ಒಂದು ಸಲ ರಿವ್ಯೂ ಮಾಡ್ಕೊಳ್ಳಿ ಮೇಲಿನಿಂದ. ಒಂದು ಸಲ ಇದ್ದರೆ 2 ಸಲ ಓದ್ಕೊಳ್ಳಿ, ಇನ್ನೂ ಒಳ್ಳೆಯದು. ಆನಂತರ ಕೊನೆಗೆ ನಿಮಗೆ ತೃಪ್ತಿಕರ ಅನ್ನಿಸ್ಮೇಲೆ ಸಬ್ಮಿಟನ್ನು ಮಾಡಿ. ಅಂದರೆ ಸಬ್ಮಿಟ್ ಮಾಡಿ ಡಿಕ್ಲರೇಷನ್ ಮಾಡಿದ್ಮೇಲೆ ಯಾವುದೇ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ಅದೇ. ಹಾಗಾಗಿ ಅದಕ್ಕೆ ಮುಂಚೆನೇ ನೀವು ತಿದ್ದುಪಡಿ ಮಾಡ್ಬೋದಾಗಿದೆ. ಆಮೇಲೆ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ನೀವು ಒಂದು ಪ್ರಿಂಟೌಟನ್ನು ತೊಗೋಬೋದು. ನಿಮ್ಮ ಫೋನ್ನಲ್ಲಿ ಬಂದರೆ ತೊಗೊಳ್ಳಿ, ಫೋನ್ನಲ್ಲಿ ಏನಾದ್ರು ಸಲ್ಲಿಸಿದ್ರೆ ಅಲ್ಲಿ ನಿಮಗೆ ಕಷ್ಟ ಅನಿಸಿದ್ರೆ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟ್ರಲ್ಲಿ ತೊಗೊಳ್ಳಿ. ನಿಮ್ಮದೇನು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಅದ್ರ ಮುಖಾಂತರವಾಗಿ ಮತ್ತೊಂದು ಸಲನೂ ತೊಗೋಬಹುದಾಗಿದೆ. ಇದು ಒಂದು ಸಲ ಈಗ ತೊಗೊಳ್ಳೇ ಇಲ್ಲ ಮತ್ತು ಸಿಗಲ್ಲ ಏನೋ ಅಂದ್ಕೊಂಡ ಭಯ ಬೇಡ, ಮತ್ತೊಂದು ಸಲ ತೊಗೊಳ್ಳೋ ಅವಕಾಶವೂ ಸಿಗ್ಬಹುದಾಗಿದೆ. ಹಾಗಾಗಿ ಅಲ್ಲಿ ಬರೋವಂಥ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ನಂಬರು ಅವನ್ನ ನೀವು ನೋಟ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಆಮೇಲೆ ಈಗ ನೀವು ಅಪ್ಲಿಕೇಶನಲ್ಲಿ ಏನೋ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರ, ಅದು ನಿಮ್ಮದು ಈ ಪ್ರೋಸೆಸ್ ಮುಗಿಯೋವರೆಗೂ, ನೇಮಕಾತಿ ಪ್ರಕ್ರಿಯೆ ಮುಗಿಯೋವರೆಗೂ ಅದೇ ಮೊಬೈಲ್ ನಂಬರ್ ಇರಲಿ, ಮತ್ತು ಇಮೇಲ್ ವಿಳಾಸನೂ ಸಹ ಅದೇ ಇರಲಿ. ಚೇಂಜ್ ಮಾಡೋದಕ್ಕೆ ಹೋಗಬೇಡಿ, ಅನಗತ್ಯ ಗೊಂದಲಗಳಾಗ್ತವೆ, ತೊಂದರೆ ಆಗುತ್ತೆ. ಹಾಗಾಗಿ ಅಂಚೆ ವಿಳಾಸ ಒಂದು ಪಕ್ಷ ಚೇಂಜ್ ಆಗ್ಬೋದು, ಸದ್ಯಕ್ಕೆ ಅದೇ ಉಳಿಸ್ಕೊಳ್ಳೋದೇ ಒಳ್ಳೆಯದು. ಹಾಗಾಗಿ ಆಧಾರ್ ಸಂಖ್ಯೆ ಇನ್ನು ಅದೇ ಇರುತ್ತೆ ಬಿಡಿ, ಅದು ಚೇಂಜ್ ಆಗೋಲ್ಲ. ಇನ್ನು ಭಾವಚಿತ್ರ ಇವೆಲ್ಲ ನೀವು ಫೋಟೋ ಅಲ್ಲೇನು ಕೊಟ್ಟಿರ್ತೀರ ಅದೇ ಫೋಟೋ ತೊಗೊಂಡೋಗಿ ಮತ್ತೆ ಅಲ್ಲಿ ಇದು ನಡೀತಲ್ಲ ವೆರಿಫಿಕೇಷನ್ ಟೈಮ್ ಆಗಿರ್ಬೋದು, ಆ ಟೈಮಲ್ಲಿ ಇದೇ ಇರಬೇಕು. ಏನೇನು ಕೊಟ್ಟಿರ್ತೀರಿ ಇಮೇಲ್ ಮೊಬೈಲು
ಅವನ್ನೇ ತೊಗೊಂಡೋಗ್ಬೇಕು. ಮತ್ತು ಸಿಗ್ನೇಚರ್ ನೀವು ಯಾವಾಗಲೂ ಒಂದು ರೀತಿಯಲ್ಲಿ ಹಾಕಬೇಕು. ಏನು ಯಾವ ರೀತಿನಲ್ಲಿ ಹಾಕ್ತಿರೋ ಅದೇ ರೀತಿ ಮಾಡಿ. ಒಂದೊಂದು ಸಲ ಒಂದೊಂದು ಥರ ಸಿಗ್ನೇಚರನ್ನು ಬದಲಾಯಿಸೋಕೆ ಹೋಗ್ಬೇಡಿ ಯಾರನ್ನು. ಆವಾಗ ಅದು ಗೊಂದಲಗಳಾಗಿ ಅಭ್ಯರ್ಥಿನೇ ನೀನಲ್ಲ ಅನ್ನೋ ಒಂದು ಕಾರಣಕ್ಕೆ, ಒಂದು ಅನುಮಾನಕ್ಕೆ ಕಾರಣ ಆಗುತ್ತೆ. ಅಂಥವೆಲ್ಲ ಇವೆಲ್ಲನೂ ಫಾಲೋ ಮಾಡಬೇಕು. ಈಗ ಅದೇ ರೀತಿಯಾಗಿ ಈ ಒಂದು ಪೇಜ್ನಲ್ಲಿ ನೋಡಿ ಸಾಕಷ್ಟು ಈಗಾಗಲೇ ಹೇಳಿರೋ ಅಂಶಗಳೇ ಮತ್ತೆ ಉಚ್ಚಾರ ಮಾಡಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ವಿಷಯ ನೋಡಿ, ಇಲ್ಲಿ ಹೊಸ ವಿಷಯ ಏನಂದರೆ, ಆನ್ಲೈನಲ್ಲಿ ಅರ್ಜಿಯಲ್ಲಿ ಮೀಸಲಾತಿ ಸೌಲಭ್ಯಕ್ಕಾಗಿ ಇರುವಂತಹ ಒಂದು ಸ್ಪೇಸ್ ಏನಿರುತ್ತೆ ಅಲ್ಲಿ ಅದನ್ನು ಕಡ್ಡಾಯವಾಗಿ ಭರ್ತಿ ಮಾಡಬೇಕು. ಮೀಸಲಾತಿ ಬಯಸುವಂಥ ಅಭ್ಯರ್ಥಿಗಳು ಕಡ್ಡಾಯವಾಗಿ ಭರ್ತಿ ಮಾಡಬೇಕಾಗುತ್ತೆ. ಖಾಲಿ ಬಿಡಬಾರ್ದು ಅಥವಾ ತಪ್ಪಾಗಿ ನಮೂದಿಸಬಾರ್ದು. ಅಲ್ಲಿ ಏನು ಕಾರಣ ಇದ್ದರೆ, ಖಾಲಿ ಬಿಡೋದಕ್ಕೆ ಏನು ಕಾರಣ ಇದೆ ಅದನ್ನು ಆಯ್ಕೆ ಆಪ್ಷನ್ ಕೊಟ್ಟಿದ್ರೆ ಆಯ್ಕೆ ಮಾಡ್ಕೊಳ್ಳಿ, ಅಥವಾ ಮ್ಯಾನ್ಯುಯಲಿ ಟೈಪ್ ಮಾಡೋಕ್ಕೆ ಅವಕಾಶ ಇದ್ದರೆ ಟೈಪ್ ಮಾಡಬೇಕಾಗುತ್ತೆ. ಆಮೇಲೆ ಅದಕ್ಕೆ ಅಭ್ಯರ್ಥಿಗಳೇ ಹೊಣೆಗಾರರಾಗ್ತಾರೆ, ಅದು ರಾಂಗಾಗಿ ಏನಾದ್ರು ಎಂಟ್ರಿ ಆಯಿತು ಅಂತ ಅಂದರೆ. ಆಮೇಲೆ ಮೀಸಲಾತಿಯನ್ನು ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ನಿಮ್ಮ ಹತ್ರ ಇರೋ ಮೀಸಲಾತಿ ನೈಜವಾಗಿರೋದನ್ನು ಬಿಟ್ಟು ನೀವೇನೋ ತಪ್ಪು ಎಂಟ್ರಿ ಮಾಡಿದ್ರಿ ಅಂದರೆ ವೆರಿಫಿಕೇಷನ್ಗೆ ಹೋದಾಗ 2 ಡಿಫ್ರೆನ್ಸ್ ಬಂದಾಗ ನೀವು ರಿಜೆಕ್ಟ್ ಆಗ್ತೀರ ಅಲ್ಲಿಂದನೂ ಸಹ. ಹಾಗೂ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಮೇಲೆ ನಿಮ್ಮದು ಅಪ್ಲಿಕೇಶನ್ ಏನಾದ್ರು ಮಿಸ್ ಆಯಿತು, ಕಳೆದೋಯ್ತು ಅಂದ್ಕೊಳ್ಳಿ, ಏನು ವೆರಿಫಿಕೇಷನ್ಗೆ ಹೋಗ್ತಿರ್ತೀರ, ಬಸ್ಸಲ್ಲೆಲ್ಲ ಕಳೆದೋಗ್ಬಿಡ್ತು, ಏನು ಯೋಚನೆ ಮಾಡಬೇಡಿ. ವೆಬ್ಸೈಟ್ಗೆ ಹೋಗಿ, ನಿಮ್ಮ ಫೋನಲ್ಲೇ ವೆಬ್ಸೈಟ್ಗೆ ಹೋಗಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿಕೊಂಡು ಅದನ್ನು ಭರ್ತಿ ಮಾಡಿ ಪ್ರಿಂಟೌಟ್ ತೊಗೊಳ್ಳಿ. ಪ್ರಿಂಟೌಟ್ ತೊಗೊಂಡು ವಾಟ್ಸಪ್ಗೆಲ್ಲ ಅದನ್ನು ಸೇವ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಫೋನ್ನಲ್ಲಿ ಅದನ್ನು ನೀವು ಹೊರಗಡೆ ಜೆರಾಕ್ಸ್ ಮಾಡಿಸ್ಕೊಂಡು ತೊಗೋಬೋದಾಗಿದೆ. ಆಮೇಲೆ ಆನ್ಲೈನ್ನಲ್ಲಿ ಈಗಾಗಲೇ ಹೇಳಿರೋ ಅಂಶಗಳು ಇವು ಆನ್ಲೈನ್ನಲ್ಲಿ ಸರಿಯಾಗಿ ಭರ್ತಿ ಮಾಡಿ ಅಂತ ಇದೆ. ಇವನ್ನೆಲ್ಲನೂ ಫಾಲೋ ಮಾಡಿ. ಆಮೇಲೆ ಇನ್ನೊಂದು ಮುಖ್ಯವಾದ ಒಂದು ವಿಚಾರ, ಅರ್ಹತಾ ಪರೀಕ್ಷೆ ಬಗ್ಗೆ ಇಲ್ಲಿ ಏನಿದೆ ಅಂದರೆ, 1ರಿಂದ 8ಕ್ಕೆ ಬೋಧಿಸುವಂಥ ಶಿಕ್ಷಕರು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅದರದ್ದು ಒಂದು ಸರ್ಟಿಫಿಕೇಟನ್ನು ಹೊಂದಿರಬೇಕು. ಅಂದರೆ ನೀವು ಈಗಾಗಲೇ ಹಿಂದೆ ಅದನ್ನು ಮಾಡ್ಕೊಂಡಿರ್ತೀರ, ಅದನ್ನು ಇರಬೇಕು ನಿಮ್ಮ ಹತ್ರ. ಆಮೇಲೆ ಇಲ್ಲಿ ಪೇಪರ್ಗಳ ಬಗ್ಗೆ ಇದೆ. ಪೇಪರ್ ಫಸ್ಟು ಯಾರಿಗೆ ಸಂಬಂಧಿಸಿದೆ ಅಂದರೆ, ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿಗೆ ಪಾಠವನ್ನು ಬೋಧಿಸುವಂಥವ್ರು ಆಗಿದ್ದಾರೆ. ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ ಅಂದಾಗಿಲ್ಲ 6ರಿಂದ 8ನೇ ತರಗತಿ ಇವರು ಬರ್ತಾರೆ. ಪೇಪರ್ 2 ಗಣಕ ಯಂತ್ರ ವಿಜ್ಞಾನ ಶಿಕ್ಷಕರು 1ರಿಂದ 8ನೇ ತರಗತಿವರೆಗೂ ಇವರು ಟೀಚ್ ಮಾಡಬೇಕಾಗಿದೆ. ಪೇಪರ್ 2 ಅನ್ವಯ ಹೋಗುತ್ತೆ ಇವರಿಗೆ. ಆಮೇಲೆ ಇನ್ನೊಂದು, ಟೆಟ್ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಅರ್ಹತಾ ಪ್ರಮಾಣ ಪತ್ರ ಹೊಂದಿರುವುದು ಯಾರಿಗೆ ಕಡ್ಡಾಯವಾಗಿರುವುದಿಲ್ಲ ಅಂದರೆ, ಪ್ರೌಢಶಾಲಾ ಶಿಕ್ಷಕರು, ಪ್ರೌಢಶಾಲಾ ದೈಹಿಕ ಶಿಕ್ಷಕ ಗ್ರೇಡ್ 1, ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಕರು ಗ್ರೇಡ್ 2 ಶಿಕ್ಷಕರು, ಇವ್ರಿಗೆ ಇದು ಟೆಟ್ ಅರ್ಹತಾ ಪರೀಕ್ಷೆಯ ಒಂದು ಪ್ರಮಾಣ ಪತ್ರ ಕಡ್ಡಾಯವಾಗಿರುವುದಿಲ್ಲ. ಆಮೇಲೆ ಪರೀಕ್ಷೆ ಹೇಗಿರುತ್ತೆ, ಪರೀಕ್ಷೆ ಯಾವ ರೀತಿಯಲ್ಲಿ ನಡೆಸಲಾಗುತ್ತೆ, ಹೇಗೆ ನಾವು ಭಾಗವಹಿಸಬೇಕು ಅನ್ನೋದ್ರ ಬಗ್ಗೆ ನೋಡೋದಾದರೆ, ಈ ಆಯ್ಕೆ ಪರೀಕ್ಷೆ ಬಹು ಆಯ್ಕೆ ವಸ್ತುನಿಷ್ಠ ಉತ್ತರ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು OMR ಹಾಳೆ ಮುಖಾಂತರ ನಡೆಸಲಾಗುತ್ತದೆ. ಆಮೇಲೆ ಅಭ್ಯರ್ಥಿ ಅರ್ಜಿ ಸಲ್ಲಿಸಿದ ಪ್ರತಿ ಕೇಡರಿನ ಹುದ್ದೆಗೆ ಸಂಬಂಧಿಸಿದಂತೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ಪತ್ರಿಕೆಗಳ ಪರೀಕ್ಷೆಗೆ ಹಾಜರಾಗುವುದು ಕಡ್ಡಾಯವಾಗಿದೆ. ಪತ್ರಿಕೆ 1 ಪರೀಕ್ಷೆಗೆ ಹಾಜರಾಗಿ 2ನೇ ಪರೀಕ್ಷೆಗೆ ಹೋಗದೆ ಹೋದರೆ ಇನ್ಎಲಿಜಿಬಲ್ ಆಗ್ತೀರ. ಅದೇ ರೀತಿ ಪತ್ರಿಕೆ 2 ಅಷ್ಟೇ ಹೋದರೂ ಸಹ ಅದು ಇನ್ಎಲಿಜಿಬಲ್ ಆಗುತ್ತೆ. ಹಾಗಾಗಿ ಈ ಸಂಬಂಧಪಟ್ಟವರು ಪತ್ರಿಕೆ 1 ಮತ್ತು 2ಕ್ಕೂ ಸಹ ಹಾಜರಾಗಬೇಕಾಗುತ್ತೆ. ಆನಂತರ ಇಲ್ಲಿ ಏನಿದೆ ಅದರಲ್ಲಿ 1ನೇದು PST ಪ್ರೈಮರಿ ಸ್ಕೂಲ್ ಟೀಚರು ಅಂತ, ಇವರು ಪಠ್ಯಕ್ರಮಕ್ಕೆ ವೆಬ್ಸೈಟನ್ನು ನೋಡಿ, ಪಠ್ಯಕ್ರಮಕ್ಕಾಗಿ ಏನಿರುತ್ತೆ ಅಂತ ಅದರಲ್ಲಿ ಸಾಮಾನ್ಯ ಪತ್ರಿಕೆ 100 ಅಂಕಗಳಿಗೆ ಪ್ರಶ್ನೆಗಳಿಗೆ 100 ಪ್ರಶ್ನೆ 100 ಅಂಕಗಳು, ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್ ಸಿಗುತ್ತೆ. ಆನಂತರ ವಸ್ತುನಿಷ್ಠ ಬಹು ಆಯ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ ಆಂಗ್ಲ ಮತ್ತು ಕನ್ನಡ ಭಾಷೆ 2ರಲ್ಲೂ ಇರುತ್ತೆ. ನೀವು ಒಂದರಲ್ಲಿ ಪದ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದರಲ್ಲಿ ನೋಡ್ಕೋಬೋದಾಗಿದೆ. ಈಗ ಇಂಗ್ಲೀಷಲ್ಲಿ ಗೊತ್ತಾಗಿಲ್ಲ ಕೆಲವು ಪದ ಅನ್ನೋರು ಕನ್ನಡದಲ್ಲಿ ನೋಡ್ಕೊಳ್ಳಿ, ಕನ್ನಡದ ಕೆಲವು ಪದ ಗೊತ್ತಾಗಿಲ್ಲ ಅಂದಾಗ ಈ ಕೆಳಗಡೆ ಇಂಗ್ಲೀಷ್ ಲೈನಲ್ಲಿ ನೋಡ್ಕೊಳ್ಳಿ, ಅಲ್ಲಿ ನಿಮಗೆ ಫ್ಲ್ಯಾಶ್ ಆಗ್ಬೋದು ನಾಲೆಡ್ಜು. ಹಾಗಾಗಿ ಇದು ತುಂಬ ಅನುಕೂಲ ಆಗಿದೆ. ಆಮೇಲೆ OMR ಶೀಟ್ನಲ್ಲಿ ಈಗಾಗಲೇ ಉತ್ತರ ಬರೀಬೇಕು ಅಂತ ನಿಮಗೆ ಗೊತ್ತಾಗಿದೆ. ನೀವು ಪೇಪರನ್ನು ಹೋಗೋ ಹಾಗಿಲ್ಲ, ಅಥವಾ ಅವರು ಬೇರೆ ಪೇಪರನ್ನು ಕೊಡಲ್ಲ, OMR ಪೇಪರನ್ನು ನಿಮಗೆ ಕೊಡ್ತಾರೆ. ಆಮೇಲೆ ಪತ್ರಿಕೆ 2ರಲ್ಲಿ ಏನಿದೆ ನೋಡಿ, ಇಲ್ಲಿ ಏನೋ ನಿರ್ದಿಷ್ಟ ವಿಷಯ,
100 ಪ್ರಶ್ನೆ 100 ಅಂಕ ಸೇಮ್ ಅದೇ ಥರ. ವಸ್ತುನಿಷ್ಠ ಬಹುಆಯ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ ಆಂಗ್ಲ ಮತ್ತು ಕನ್ನಡ ಭಾಷೆ, ಇಂಗ್ಲೀಷ್ ಕನ್ನಡ ಎರಡರಲ್ಲೂ ಇರುತ್ತೆ, ಅದೇ ಸೇಮ್ ಇದೆ ಬಿಡಿ. ಆಮೇಲೆ PhD ಇದರಲ್ಲಿ ಗಣಿತ, ಪರಿಸರ, ಸಮಾಜ ವಿಜ್ಞಾನ ಈ ಸಂಬಂಧಪಟ್ಟಂತೆ 100 ಪ್ರಶ್ನೆ 100 ಅಂಕಗಳು. ಅದೇ ರೀತಿ PET ಗ್ರೇಡ್ 2 100 ಪ್ರಶ್ನೆ 100 ಅಂಕಗಳು. ಆಮೇಲೆ ನೀವು ಎಲಿಜಿಬಲ್ ಆಗಬೇಕು ಅಂತಂದರೆ ಕಡಿಮೆ ಅಂದ್ರಲ್ಲೂ 100ಕ್ಕೆ ಎಷ್ಟು ಮಾರ್ಕ್ಸ್ ತೆಗಿಬೇಕು ಅಂತ ಅಂದಾಗ 100ಕ್ಕೆ 35 ಅಂಕಗಳನ್ನು ಗಳಿಸಿದ್ರೆ ಮಾತ್ರ ಅರ್ಹತೆ. ಇಲ್ಲ ಅಂತಂದರೆ ನೀವು ಆಯ್ಕೆ ಆಗೋಕ್ಕೆ ಸಾಧ್ಯ ಆಗೋಲ್ಲ, ಎಲಿಜಿಬಿಲಿಟಿನೇ ಇರೋಲ್ಲ ಮೊದಲನೇದಾಗಿ. ಈಗ ಏನಿದೆ ಅಂತಂದರೆ ಇಲ್ಲಿ ಪೇಪರ್ ಫಸ್ಟ್ ಸೆಕೆಂಡು ಇದು ಕಡ್ಡಾಯವಾಗಿ ಹಾಜರಾಗಬೇಕು ಅಭ್ಯರ್ಥಿಗಳು. ಆಮೇಲೆ ಪ್ರತಿಯೊಂದು ಪತ್ರಿಕೆಯಲ್ಲೂ ಫಸ್ಟ್ ಪೇಪರಲ್ಲೂ 35 ನಂಬರ್, 100ಕ್ಕೆ 35 ನಂಬರ್ ಇರಬೇಕು. ಮತ್ತು ಎರಡನೇ ಪೇಪರಲ್ಲೂ ಸಹ ಕಮ್ಮಿ ಅಂದರೆ 100ಕ್ಕೆ 35 ಮೇಲ್ಪಟ್ಟಿರಬೇಕು. ಈ ರೀತಿಯಾಗಿ 100ಕ್ಕೆ 35 ಒಳಗೆ 34 ಬಂತು ಅಂದರೂ ಅವರು ಫೇಲ್, ಇನ್ಎಲಿಜಿಬಲ್ ಆಗ್ತಾರೆ. ಆಮೇಲೆ GPT CST ಬಗ್ಗೆ ಪಠ್ಯಕ್ರಮಕ್ಕಾಗಿ ವೆಬ್ಸೈಟನ್ನು ನೋಡಬೇಕಾಗುತ್ತೆ. ಅಲ್ಲಿ ಏನಿದೆ ಅಂತ, ಈಗ ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ 100 ಪ್ರಶ್ನೆ 100 ಅಂಕಗಳಿರುತ್ತೆ. ವಸ್ತುನಿಷ್ಠ ಬಹುಆಯ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ ಆಂಗ್ಲ ಮತ್ತು ಕನ್ನಡ ಭಾಷೆ ಸೇಮ್ OMRನಲ್ಲಿ ಅವರು ಉತ್ತರ ಬರೀಬೇಕಾಗುತ್ತೆ, ಎಂಟ್ರಿ ಮಾಡ್ತಾರೆ. ಆನಂತರ ಪತ್ರಿಕೆ 2ನಲ್ಲಿ ಅದು ಸಹ ನಿರ್ದಿಷ್ಟ ವಿಷಯ 100 ಪ್ರಶ್ನೆ 100 ಅಂಕಗಳು. ವಸ್ತುನಿಷ್ಠ ಬಹುಆಯ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ ಕನ್ನಡ ಇಂಗ್ಲೀಷ್ನಲ್ಲಿ ಇರುತ್ತೆ, ಅದು ಈ ಪ್ರಕಾರವಾಗಿರುತ್ತೆ. GPT CST ಆಯಾ ವಿಷಯದ ನಿರ್ದಿಷ್ಟ ಅವ್ರಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಇರುತ್ತೆ. ಇಲ್ಲಿ ಇವರು ಸಹ ಕನಿಷ್ಠ 35 ಅಂಕಗಳನ್ನು ಗಳಿಸಿದ್ರೆ ಮಾತ್ರ ಅರ್ಹತೆಯನ್ನು ಪಡಿತಾರೆ. ನಂತರ ಅದ್ರ ಬಗ್ಗೆ ಮಾಹಿತಿಗೆ ವೆಬ್ಸೈಟನ್ನು ನೋಡಬೇಕಾಗುತ್ತೆ. ಅದರ ಬಗ್ಗೆ ಮತ್ತೊಂದು ವಿಡಿಯೋ ಅದ್ರ ಬಗ್ಗೆ ಅವಶ್ಯ ಇರೋನು ತರ್ತೀವಿ. ಆಮೇಲೆ ಪತ್ರಿಕೆ 1 ಸಂಬಂಧಪಟ್ಟಂತೆ ಅದೇ 100 ಪ್ರಶ್ನೆ 100 ಅಂಕ ಅದೇ ರೀತಿಯಾಗಿದೆ ನೋಡಿ. ಅದು ಈಗಾಗಲೇ ಹೇಳಿದ ಪ್ರಕಾರ ಇವ್ರಿಗೂ ಅದೇ ರೀತಿಯಾಗಿದೆ. ಆಮೇಲೆ 2 ಪತ್ರಿಕೆಗಳಿಗೆ ಕಡ್ಡಾಯ ಹಾಜರಾಗಬೇಕು. ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಅಂದರೆ ಬೆಳಿಗ್ಗೆ ಒಂದು ನಡಿಬೋದು, ಮಧ್ಯಾಹ್ನ ಒಂದು ನಡಿಬಹುದಾಗಿದೆ. ಆನಂತರ ಈಗ ಪಠ್ಯಕ್ರಮ ಮತ್ತು ಪರೀಕ್ಷಾ ವೇಳಾಪಟ್ಟಿ ಅಂದರೆ ಪಠ್ಯಕ್ರಮ ಏನಿದೆ ಅನ್ನೋದು ಈಗಾಗಲೇ 12ನೇ ತಾರೀಕು, ಈ ಆಗಸ್ಟ್ 12ನೇ ತಾರೀಕಲ್ಲಿ ಅಧಿಸೂಚನೆ ಹೊರಡಿಸಲಾಗಿದೆ. ಅಲ್ಲಿ ಅವುಗಳನ್ನು ಓದಿ ನೀವು ತಿಳ್ಕೊಬೇಕಾಗುತ್ತೆ, ಅದ್ರ ಬಗ್ಗೆ ಮಾಹಿತಿ ಜ್ಞಾನವನ್ನು ಹೊಂದಿರಬೇಕಾಗುತ್ತೆ. ಮತ್ತು ಪಠ್ಯಕ್ರಮಗಳನ್ನು ಇಲಾಖೆ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ, ಅವುಗಳನ್ನು ಅನುಸರಿಸಬೇಕಾಗುತ್ತೆ ನೀವು. ಈಗ ಪರೀಕ್ಷಾ ವೇಳಾಪಟ್ಟಿ ಸಂಬಂಧಪಟ್ಟಂತೆ ಈಗ ಇಲ್ಲಿ ನೋಡ್ತೀರಾ ನೀವು, ಏನು ಕಲ್ಯಾಣ ಕರ್ನಾಟಕ ಶೇಕಡ 80 ಸ್ಥಳೀಯ ವೃಂದದ ಹುದ್ದೆಗಳಿಗೆ ಮತ್ತು ಇಲ್ಲಿ ಬೆಂಗಳೂರು ಸಂಬಂಧಪಟ್ಟಂತೆ ಎಲ್ಲ ಕೊಟ್ಟಿದ್ದಾರೆ. ಈ ಸಂಬಂಧವಾಗಿ ಪ್ರತ್ಯೇಕವಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅವರು ನಡೆಸಲಿದ್ದಾರೆ. ಈಗ ಏನು ಕಲ್ಯಾಣ ಕರ್ನಾಟಕೇತರ ವ್ಯಾಪ್ತಿನಲ್ಲಿ ಪೇಪರ್ 1 ಜನರಲ್ ಫಾರ್ PhD PET ಸಂಬಂಧಪಟ್ಟಂತೆ ದಿನಾಂಕಗಳು 5ನೇ ತಾರೀಕು 5/10/26ರಿಂದ ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆ ಅಷ್ಟರಲ್ಲಿ ಮುಗಿಯುತ್ತೆ. 2 ಅವರ್ಸ್ ಅಷ್ಟು ಆನಂತರ ಪೇಪರ್ 2ಗೆ ಬಂದಾಗ ಸಬ್ಜೆಕ್ಟ್ ಸ್ಪೆಸಿಫಿಕ್ ಮ್ಯಾಥಮೆಟಿಕ್ಸ್ EVS ಅಂದರೆ ಎನ್ವಿರಾನ್ಮೆಂಟ್ ಸೈನ್ಸ್ ಪರಿಸರ ಅಧ್ಯಯನ ಮತ್ತು ಸೋಷಿಯಲ್ ಸಮಾಜ ವಿಜ್ಞಾನ ಅವರು ಇರುತ್ತೆ PhD ಅವ್ರಿಗೆ. ಪೇಪರ್ 2 ಅದು ಮಧ್ಯಾಹ್ನ ನಡೆಯುತ್ತೆ ಅಷ್ಟೇ, 2:30ಯಿಂದ 4:15, ಅದು ಸಹ 2 ಗಂಟೆ ಅವಧಿಯಲ್ಲಿ ನಡೆಯೋದಾಗಿದೆ. ಆಮೇಲೆ ಪೇಪರ್ 2 ಇದು ಸಬ್ಜೆಕ್ಟ್ ಸ್ಪೆಸಿಫಿಕ್ ಫಿಸಿಕಲ್ ಎಜುಕೇಷನ್ ಫಾರ್ PET ಗ್ರೇಡ್ 2 ಅವ್ರಿಗೆ ಸಂಬಂಧಪಟ್ಟಂತೆ 6ನೇ ತಾರೀಕು ನಡೆಯುತ್ತೆ. ಇವ್ರಿಗೆ ಬೆಳಗ್ಗೆ 10ರಿಂದ 12 ಪೇಪರ್ 2 ಒಂದು ಇವ್ರಿಗೆ ಸಂಬಂಧಪಟ್ಟಂತೆ. ಆನಂತರ ಇಲ್ಲಿ ಮತ್ತು ಪರೀಕ್ಷೆ ವಿವರಗಳಲ್ಲಿ ಪೇಪರ್ 1 ಜನರಲ್ ಫಾರ್ GPT CST ಅವ್ರಿಗೆ 8ನೇ ತಾರೀಕು ಅಕ್ಟೋಬರ್ 8ರಲ್ಲಿ ಬೆಳಿಗ್ಗೆ 10ರಿಂದ 12. ಪೇಪರ್ 2 ಸ್ಪೆಸಿಫಿಕ್ ಕಂಪ್ಯೂಟರ್ ಸೈನ್ಸ್ ಸಂಬಂಧಪಟ್ಟಂತೆ 8/10/2026 ಅಕ್ಟೋಬರಲ್ಲಿ ನಡೆಯುತ್ತೆ. ಅದೇ ರೀತಿಯಾಗಿ ಈಗ ಫಾರ್ CST ಕಂಪ್ಯೂಟರ್ ಸೈನ್ಸ್ ಟೀಚರ್ ಅವ್ರಿಗೆ ಸಂಬಂಧಪಟ್ಟಂತೆ ಏನು ಇದೆ ಪೇಪರ್ 2ನಲ್ಲಿ ಏನು ಸ್ಪೆಸಿಫಿಕ್ ಸೋಷಿಯಲ್ ಸೈನ್ಸು ಫಾರ್ ಸೋಷಿಯಲ್ ಸೈನ್ಸ್, ಪೇಪರ್ 2 ಸಬ್ಜೆಕ್ಟ್ ಸ್ಪೆಸಿಫಿಕ್ಸ್ ಸೈನ್ಸ್ ಫಾರ್ ಬಯಾಲಜಿಕಲ್ ಸೈನ್ಸು ಮತ್ತು ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸು ಮತ್ತು ಎಲ್ಲ ಡೇಟ್ ಬಲ್ಭಾಗದಲ್ಲಿದೆ ನೋಡಿ. ಅದೇ ರೀತಿಯಾಗಿ ಸ್ಪೆಸಿಫಿಕ್ ಕನ್ನಡ
ಕನ್ನಡ ಲ್ಯಾಂಗ್ವೇಜು. ಇದರಲ್ಲಿ ಪೇಪರ್ 2ನಲ್ಲಿ ಸಬ್ಜೆಕ್ಟ್ ಸ್ಪೆಸಿಫಿಕ್ ಇಂಗ್ಲೀಷ್ ಫಾರ್ ಇಂಗ್ಲೀಷ್ ಲ್ಯಾಂಗ್ವೇಜು ಈ ಸಂಬಂಧವಾಗಿ ಇರುತ್ತೆ. ಸಂಬಂಧಪಟ್ಟವರು ಆ ಒಂದು ದಿನಾಂಕದಲ್ಲಿ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತೆ. ಪರೀಕ್ಷೆಯ ವಿವರಗಳು ಮತ್ತು ದಿನಾಂಕ ಮತ್ತು ಸಮಯ. ಈಗ ಪೇಪರು ಫಸ್ಟ್ ಜನರಲ್ ಫಾರ್ AMPET ಅವ್ರಿಗೆ, ಪೇಪರ್ 2 ಸಬ್ಜೆಕ್ಟ್ ಸ್ಪೆಸಿಫಿಕ್ ಫಿಸಿಕಲ್ ಎಜುಕೇಷನ್ ಫಾರ್ PET ಜನರಲ್ ಒಂದು. ಆನಂತರ ಪೇಪರ್ 2 ಸಬ್ಜೆಕ್ಟ್ ಸ್ಪೆಸಿಫಿಕ್ ಸೈನ್ಸ್ ಇವರಿಗೆ 13ನೇ ತಾರೀಕು ಅಕ್ಟೋಬರ್. ನಂತರ ಪೇಪರ್ 2ನಲ್ಲೇ ಸಬ್ಜೆಕ್ಟ್ ಸ್ಪೆಸಿಫಿಕ್ ಕನ್ನಡ ಫಾರ್ ಕನ್ನಡ ಅದು. ಆನಂತರ ಪೇಪರ್ 2ನಲ್ಲಿ ಸಬ್ಜೆಕ್ಟ್ ಸ್ಪೆಸಿಫಿಕ್ ಫಾರ್ ಇಂಗ್ಲೀಷು ಅದು 13ನೇ ತಾರೀಕು ಮಧ್ಯಾಹ್ನ ಟೈಮಲ್ಲಿ ಇದು ನಡೆಯುತ್ತೆ. ಈ ರೀತಿಯಾಗಿ ನೀವು ಪರೀಕ್ಷೆ ಒಂದು ವೇಳಾಪಟ್ಟಿಯನ್ನು ಅರ್ಥ ಮಾಡ್ಕೋಬಹುದಾಗಿದೆ. ನಂತರ ಕಲ್ಯಾಣ ಕರ್ನಾಟಕ ವ್ಯಾಪ್ತಿ ಅದನ್ನು ಇಲ್ಲಿ ಹೀಗಿದೆ ನೋಡಿ, ಈ ಒಂದು ಪರೀಕ್ಷೆ ವೇಳಾಪಟ್ಟಿಗೆ ಸಂಬಂಧಪಟ್ಟಂತೆ. ಆಮೇಲೆ ಅಡ್ಮಿಷನ್ ಟಿಕೆಟು, ಪ್ರವೇಶ ಪತ್ರವನ್ನು ಎಕ್ಸಾಮ್ಗಿಂತ 10 ದಿವಸ ಮೊದಲೇ ನಿಮಗೆ ಅದು ಸಿಗುತ್ತೆ ಒಂದು ವೆಬ್ಸೈಟಲ್ಲಿ. ನಿಮ್ಮ ಯೂಸರ್ ID ಪಾಸ್ವರ್ಡನ್ನು ಬಳಸಿ ತಗೋಬಹುದಾಗಿದೆ. ಹೀಗೆ ಅನಂತರ ಪರೀಕ್ಷಾ ಕೇಂದ್ರ, ಈಗ ಅದ್ರ ಬಗ್ಗೆ ಒಂದೇ ಜಿಲ್ಲೆಯಲ್ಲಿ ಎಲ್ಲ ಪರೀಕ್ಷೆ ಬರೆಯಬಹುದಾಗಿದೆ. ಇದಕ್ಕಾಗಿ ಸೂಕ್ತವಾದ ಜಿಲ್ಲೆಗಳನ್ನು ಅರ್ಜಿ ಸಲ್ಲಿಸುವಾಗಲೇ ನೀವು ಆಯ್ಕೆ ಮಾಡಿಕೊಂಡಿರ್ತೀರ. ಅಲ್ಲಿ ಲಭ್ಯತೆಯ ಆಧಾರದಲ್ಲಿ ಕೇಂದ್ರಗಳನ್ನು ಹಂಚಿಕೆ ಆಗುತ್ತೆ. ಆಮೇಲೆ ಪ್ರಶ್ನೆ ಪತ್ರಿಕೆಗಳು ಸಂಬಂಧಪಟ್ಟಂತೆ ಪೇಪರ್ 1 ಮತ್ತು 2 ಪ್ರತಿಯೊಬ್ಬ ಅಭ್ಯರ್ಥಿಯು ತಾನು ಸಲ್ಲಿಸಿದ ಅರ್ಜಿಯ ಪ್ರಕಾರ ಪೇಪರ್ 1 ಮತ್ತು 2 ಕಡ್ಡಾಯವಾಗಿ ಉತ್ತರ ಬರೀಲೇಬೇಕು. ಎಲ್ರಿಗೂ ಕಡ್ಡಾಯ ಇದು. ಇವುಗಳಲ್ಲಿ ಯಾವುದನ್ನು ಉತ್ತರಿಸದಿದ್ದರೂ ಅಭ್ಯರ್ಥಿಯನ್ನು ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ. ಒಂದು ಪೇಪರ್ನು ಬಿಡೋಂಗಿಲ್ಲ, 2 ಬರೆದ್ರೆ ಆಮೇಲೆ ನೀವು ಅರ್ಹರಾಗ್ತೀರ, ಆಯ್ಕೆ ಆಗ್ಬೋದು ನಿಮಗೆ ಅರ್ಹತೆ ಇದ್ದರೆ. ಆಮೇಲೆ ಪ್ರಶ್ನೆ ಪತ್ರಿಕೆ ಈಗಾಗಲೇ ಹೇಳಿದಂತೆ 2 ಲ್ಯಾಂಗ್ವೇಜಲ್ಲಿ ಬರುತ್ತೆ. OMR ಶೀಟು ಈಗ ಗೊತ್ತಿದೆ. ಇಲ್ಲಿ OMR ಶೀಟ್ ಭರ್ತಿ ಮಾಡೋದ್ರ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ. ಅವರವರ ಹೆಸರು ವಿವರಗಳಿರೋ OMR ಪತ್ರಿಕೆ ಒದಗಿಸಲಾಗುತ್ತದೆ. ಅದನ್ನು ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ರೂಮ್ ಇನ್ವಿಜಿಲೇಟರ್ ಬಗ್ಗೆ ತಿಳ್ಕೊಬೋದು, ಏನೋ ಡೌಟ್ ಇತ್ತು ಅಂತ ಅಂದರೆ ಅವ್ರು ಕೇಳ್ಬೋದಾಗಿದೆ. ಮಾಹಿತಿಗಳನ್ನು ಅಲ್ಲಿ ಏನು ತುಂಬಬೇಕು ಅವನ್ನು ಕಡ್ಡಾಯವಾಗಿ ನೀವು ಭರ್ತಿ ಮಾಡಬೇಕಾಗುತ್ತೆ ಅಲ್ಲೇ. ಆಮೇಲೆ ಅಭ್ಯರ್ಥಿ ಸಹಿ, ಹೆಬ್ಬೆಟ್ಟು ಗುರುತುಗಳನ್ನು ಹಾಕಬೇಕು. ಸೈನ್ ಮಾಡೋದನ್ನು ಮರಿಬೇಡಿ. ಹೆಬ್ಬೆಟ್ಟು ಗುರುತು ಹಾಕಬೇಕು ಅಂತ ಇದೆ, ಅದನ್ನು ಹಾಕಿ. ಆಮೇಲೆ ಅದನ್ನು ಅವರು ಕೊಠಡಿ ಮೇಲ್ವಿಚಾರಕರು ಕನ್ಫರ್ಮ್ ಮಾಡಿಕೊಂಡು ಅದನ್ನು ಆಮೇಲೆ ಸೈನ್ ಮಾಡ್ತಾರೆ ಅವರು, ನೀವು ಸೈನ್ ಹಾಕಿದಿರಿ ಅನ್ನೋದನ್ನು ತಿಳ್ಕೊಂಡಾದ್ಮೇಲೆ. ಅಥವಾ ಇದೇನೋ ಸೈನ್ ಹಾಕಲಿಲ್ಲ, ನೀವು ಹೆಬ್ಬೆಟ್ಟು ಹಾಕಿಲ್ಲ, ಇನ್ವಿಜಿಲೇಟ್ರ್ ಸೈನ್ ಮಾಡಿಲ್ಲ, ಇವೆಲ್ಲ ಆದಾಗ OMR ಶೀಟ್ ಮೌಲ್ಯಮಾಪನಕ್ಕೆ ಪರಿಗಣಿಸಲ್ಲ, ಪೆಂಡಿಂಗ್ ಆಗುತ್ತೆ. ಅದೇನು ಕಾರಣ ಅದು ವಿಚಾರಣೆ ಆಗುತ್ತೆ. ಆಮೇಲೆ ಏನಾದರೂ ಪರಿಗಣಿಸ್ತಾರೋ ಏನೋ ನೋಡಬೇಕಾಗುತ್ತೆ. ಒಟ್ಟಿನಲ್ಲಿ ಅಭ್ಯರ್ಥಿ ಸೈನ್ ಹಾಕಿತ್ತು, ಹೆಬ್ಬೆಟ್ಟು ಗುರುತು ಹಾಕಿತ್ತು ಅಂತಂದರೆ ಓಕೆ, ಏನೂ ತೊಂದರೆ ಇಲ್ಲ, ಅಷ್ಟು ಮಾಡಿ. ಆಮೇಲೆ OMR ಪತ್ರಿಕೆಯಲ್ಲಿ ನೀಲಿ ಅಥವಾ ಕಪ್ಪು ಶಾಯಿ ಬಾಲ್ ಪಾಯಿಂಟ್ ಪೆನ್ನಿಂದ ಕ್ರಮವತ್ತಾಗಿ ತುಂಬಿಸಬಹುದಾಗಿದೆ. ಆಮೇಲೆ ಇನ್ನು ಇಲ್ಲಿ ಇರೋ ಸೂಚನೆಗಳನ್ನು ನೋಡ್ಕೊಳ್ಳಿ. ಅಂಡಾಕಾರವನ್ನು ಅಲ್ಲಿ ರೌಂಡಕ್ಕಿರೋ ಅದನ್ನು ತುಂಬಬೇಕು. ಫಿಲ್ ಆಗೋ ರೀತಿಯಲ್ಲಿ ಒಂದು ಪ್ರೆಸ್ ಮಾಡಿ, ಮೀಡಿಯಮಾಗಿ ಪ್ರೆಸ್ ಮಾಡಿ ಅದನ್ನು ಡಾರ್ಕ್ನೆಸ್ ಮಾಡಬೇಕು. ಆಮೇಲೆ ಇನ್ನೊಂದು ಸೂಚನೆಯನ್ನು ಇಲ್ಲಿ ಗಮನಿಸಿ, ಒಂದು ವೇಳೆ ಅಲ್ಲಿ ನೀವು ಆನ್ಸರ್ ಆಪ್ಷನ್ ಏನಿರುತ್ತೆ ಯಾವುದನ್ನು ಭರ್ತಿ ಮಾಡಲಿಲ್ಲ ಅಂದಾಗ 5ನೇ ಒಂದು ಇದಿರುತ್ತೆ, ಅಂಡಾಕಾರ ರೌಂಡ್ ಶೇಪ್ ಇರುತ್ತಲ್ಲ, ಫಿಲ್ ಮಾಡೋದು ಆನ್ಸರ್, ಅದೇ ಆನ್ಸರ್ ಅಂತ ಫಿಲ್ ಮಾಡ್ತಿರಲ್ಲ, ಅದನ್ನು ಭರ್ತಿ ಮಾಡಬೇಕಾಗುತ್ತೆ. ನಿಮ್ಗೆ ಯಾವುದು ಗೊತ್ತಿಲ್ಲ ಅಂತ ಅಂದರೆ. ಒಂದು ವೇಳೆ ಯಾವುದನ್ನು ಭರ್ತಿಗೊಳಿಸ್ತೇ ಇದ್ದರೆ ಅದನ್ನು ಸಹ ಭರ್ತಿ ಮಾಡಲಿಲ್ಲ ಅಂದಾಗ ಆಗ ಒಂದೊಂದು ಪ್ರಶ್ನೆಗೆ 0.25 ಅಂಕಗಳನ್ನು ಅಭ್ಯರ್ಥಿಗೊಳಿಸಿರುವ ಅಂಕದಿಂದ ಕಡಿತಗೊಳಿಸಲಾಗುವುದು. ಅಂದರೆ ನೀವು ಎಲ್ಲೋ 4 ಅಂಕ ಗಳಿಸಿದ್ದೀರ ಅಂದರೆ ಅಲ್ಲಿ 1 ನಂಬರ್ ಹೋಗಿರುತ್ತೆ. ಈ ರೀತಿ ಮಾಡಿದ್ರೆ ತಪ್ಪು. ಒಟ್ಟಾರೆ 40 ಅಂಕ ಗಳಿಸಿದ್ರು ಅಂತಂದರೆ 10 ಅಂಕ ಹೋದಾಗುತ್ತೆ.
ಆ ರೀತಿ ಕೌಂಟಾಗಿ ಮೈನಸ್ ಆಗುತ್ತೆ. ಹಾಗಾಗಿ ನಿಮ್ಗೆ ಉತ್ತರ ಗೊತ್ತಿಲ್ಲ ಅಂತ ಅಂದರೆ 5ನೇದನ್ನು ಡಾರ್ಕ್ನೆಸ್ ಮಾಡಿ, 5ನೇ ಒಂದು ರೌಂಡ್ ಶೇಪನ್ನು. ಓಕೆ, ಆಮೇಲೆ ಕೀ ಉತ್ತರಗಳ ಪ್ರಕಟಣೆ ಬಗ್ಗೆ ಹೇಗಿದೆ ಮಾಹಿತಿ ನೋಡಿ. ಅದು ಕೀ ಉತ್ತರಗಳು ವೆಬ್ಸೈಟ್ನಲ್ಲಿ ಬರ್ತವೆ. ಅದಕ್ಕೆ ಆಕ್ಷೇಪಣೆ ಸಲ್ಲಿಸಲು 3 ದಿನ ಟೈಮು ಕೊಟ್ಟಿರ್ತಾರೆ. ಅದನ್ನು ವೆಬ್ಸೈಟಲ್ಲಿ ಪ್ರಕಟಿಸಿರ್ತಾರೆ, ಅದರ ಬಗ್ಗೆ ಡೀಟೇಲ್ಸ್. ಆಮೇಲೆ OMR ಉತ್ತರ ಪತ್ರಿಕೆಗಳ ಸ್ಕ್ಯಾನಿಂಗ್ ಅಂಕಗಳ ಪರೀಕ್ಷೆ ಮುಗಿದ ನಂತರದಲ್ಲಿ ಅದನ್ನು ತಜ್ಞರಿಂದ ಸ್ಕ್ಯಾನ್ ಮಾಡಿಸಿ ವೆಬ್ಸೈಟಲ್ಲಿ ಪ್ರಕಟ ಮಾಡ್ತಾರೆ. ಅಭ್ಯರ್ಥಿ ಅವ್ರ ಯೂಸರ್ ID ಪಾಸ್ವರ್ಡನ್ನು ಬಳಸಿ ಆ ಮಾರ್ಕ್ಸನ್ನು ನಾವು ನೋಡ್ಕೋಬಹುದಾಗಿದೆ ವೆಬ್ಸೈಟ್ ಮುಖಾಂತರವಾಗಿ ಅವರು. ಆಮೇಲೆ ಆಯ್ಕೆ ಪಟ್ಟಿ ಪ್ರಕಟಣೆ ವೆಬ್ಸೈಟ್ನಲ್ಲೇ ಸಹ ಅದು ಆಗುತ್ತೆ. ಆಮೇಲೆ ಅದಾದಮೇಲೆ ನೇಮಕಾತಿ ಆದೇಶ ನೀಡುವಂತಹ ಪ್ರಕ್ರಿಯೆ. ಅವರು ಏನು ಅರ್ಹತೆ ಇರುವಂಥ ಅಭ್ಯರ್ಥಿಗಳನ್ನು ದಾಖಲೆ ಪರಿಶೀಲನೆ ನಡೆಸಿ ನೇಮಕಾತಿ ಆದೇಶವನ್ನು ನೀಡ್ತಾರೆ. ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಪರಿಶೀಲನೆ ಮಾಡ್ತಾರೆ, ನೀವು ಅರ್ಜಿ ಸಲ್ಲಿಸಿರೋದು ಅದಕ್ಕೂ ಮ್ಯಾಚ್ ಆಗಿದೆ ಅಂತ. ಆಮೇಲೆ ಇಲ್ಲಿ ನಿಮಗೆ ಹೆಲ್ಪ್ಲೈನು, ಈಗಾಗಲೇ ನೀವು ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀರಾ. ಆದರೂ ಏನೋ ಡೌಟ್ ಇತ್ತು ಅಂತಂದರೆ ಈ ಒಂದು ಹೆಲ್ಪ್ಲೈನ್ ಕೊಟ್ಟಿದ್ದಾರೆ ನೋಡಿ, ಇವರು ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ. ಇಲ್ಲಿ 08022483145 ಈ ರೀತಿ ನಂಬರ್ ಕೊಟ್ಟಿದ್ದಾರೆ ಹೆಲ್ಪ್ಲೈನು. ಬೆಳಗ್ಗೆ 8ರಿಂದ ಪೂರ್ವಾಹ್ನ, ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ಇರ್ಬೋದು ಅನಿಸುತ್ತೆ. 8ರಿಂದ 8 ಇದೆ. ಅಲ್ಲಿ ಅವ್ರಿಗೆ ಕಾಲ್ ಮಾಡಿ ಯಾವುದೇ ಅನುಮಾನ ಇದ್ದರೆ ಮಾಹಿತಿನ ತಿಳ್ಕೊಳ್ಳಿ. ಅಥವಾ ಈ ವಿಡಿಯೋನ ಮತ್ತೊಂದು ಸಲ ನೋಡಿ, ಸಾಕಷ್ಟು ವಿಚಾರಗಳು ನಿಮ್ಗೆ ನೆನಪಿನಲ್ಲಿ ಉಳಿದು ನೀವು ಸರಿಯಾಗಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡೋದಕ್ಕೆ ಮತ್ತು ಎಲ್ಲ ರೀತಿಯ ಒಂದು ಜ್ಞಾನ ತಿಳ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ ನಾವು ನಮ್ಮ ಒಂದು ಅನುಭವದಿಂದ. ಮರೆಯದೆ ಈ ವಿಡಿಯೋನ ತಮ್ಮ ಸ್ನೇಹಿತರಿಗೆ ಹೆಚ್ಚೆಚ್ಚು ಶೇರ್ ಮಾಡಿ, ಹಾಗೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈವ್ ಆಗಿ ನೀವು ಅಪ್ಲಿಕೇಶನನ್ನು ಹೇಗೆ ಹಾಕೋಬೇಕು ಅನ್ನೋದ್ರ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡೋ ಒಂದು ವಿಡಿಯೋನ ಸದ್ಯದಲ್ಲೇ ಮಾಡ್ತಾಯಿದ್ದೀವಿ. ಇವತ್ತು ನಾಳೆ ಇದು ಬರುತ್ತೆ. ಈ ಒಂದು ಕನ್ನಡ ಡಿಸ್ಕವರಿ ಚಾನಲ್ ಮುಖಾಂತರವಾಗಿ ನೀವು ಸರ್ಚ್ ಮಾಡಿ ನೋಡಬಹುದಾಗಿದೆ. ಅಥವಾ ಸಬ್ಸ್ಕ್ರೈಬ್ ಆಗಿದರೆ ನಮ್ಮ ವಿಡಿಯೋ ನಿಮಗೆ ಕಾಣಿಸ್ಕೊಳ್ತವೆ. ಮರೆಯದೆ ಈವಾಗಲೇ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡ್ತಾಯಿರಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.